ಈ ಕ್ಲಾಸಿನಲ್ಲಿ ನಾವು ಪ್ರಾಬ್ಲಮ್ಸ್ ಆನ್ ಕ್ಯೂಬ್ಸ್ ಕಟ್ಟಿಂಗ್ ಅಂದ್ರೆ ಕತ್ತರಿಸಿದ ಘನಾಕೃತಿ ಸಮಸ್ಯೆಗಳ ಮೇಲೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ಘನಾಕೃತಿಗಳನ್ನ ಕೊಟ್ಟಿರ್ತಾರ, ಅದರಲ್ಲಿ ಚಿಕ್ಕ ಚಿಕ್ಕ ಘನಾಕೃತಿಗಳಾಗಿ ಕಟ್ ಮಾಡಿರ್ತಾರ. ಓಕೆ, ಕಟ್ ಮಾಡಿ ತೆಗೆದ ತಕ್ಷಣ ಅದರಲ್ಲಿ ಎಷ್ಟು ಚಿಕ್ಕ ಗಣಗಳಿವೆ, ಅಥವಾ ಕಂಪ್ಲೀಟ್ ಆಗಿ ಕೊಟ್ಟು ಅದರಲ್ಲಿ ಎಷ್ಟು ಚಿಕ್ಕ ಗಣಗಳಿವೆ, ಈ ತರ ಎಲ್ಲ ಕ್ವಶನ್ಸ್ ಕೇಳ್ತಾರ. ಓಕೆ, ಸೊ ಆ ತರ ಕೊಟ್ಟಾಗ ನಾವು ಆ ತರ ಗಣಾಕೃತಿಗಳ ಸಂಖ್ಯೆ, ಚಿಕ್ಕ ಗಣಗಳ ಸಂಖ್ಯೆ ಯಾವ ತರ ಫೈಂಡ್ ಔಟ್ ಮಾಡ್ಬೇಕು ಅನ್ನೋದನ್ನ ಈ ಕ್ಲಾಸ್ ಅಲ್ಲಿ ಕಲಿಯೋಣ. ಓಕೆ, ಸೊ ಈಗ ಗಣಾಕೃತಿ ಅಂದ್ರೆ ಏನು? ಇದು 3 ಡೈಮೆನ್ಷನ್ ಅಲ್ಲಿ ಇರುತ್ತ. ಅಂದ್ರೆ ಈ ತರ 3 ಆಕ್ಸಿಸ್ ಇರುತ್ತ. ಲೆಂತ್, ಬ್ರೆಡ್ತ್, ಹೈಟ್ 3 ಡೈಮೆನ್ಷನ್ಸ್ ಇರುತ್ತೆ ಇದಕ್ಕೆ. ಸೊ ಈಗ ನೋಡಿ, 2 ಡೈಮೆನ್ಷನ್ಸ್ ಅಂದ್ರೆ ಯಾವ ತರ? ಈ ತರ ಜಸ್ಟ್ ಇದು 2 ಡೈಮೆನ್ಷನ್ಸ್. ಓಕೆ, 3 ಡೈಮೆನ್ಷನ್ಸ್ ಅಂದ್ರೆ ಯಾವುದು? ಈ ತರ. 1 ಸೆಕೆಂಡ್. ಇದು 3 ಡೈಮೆನ್ಷನ್ಸ್. ಓಕೆ, ಸೊ ಇಲ್ಲಿ ಎಟ್ ಎ ಟೈಮ್ 3D ಆ ಕೊಟ್ಟಂತ ಆಕೃತಿ 3D ಇತ್ತಂದ್ರೆ ನಮ್ಗೆ ಎಟ್ ಎ ಟೈಮ್ ಎಲ್ಲಾ ಮುಖಗಳು, ಎಲ್ಲಾ ಫೇಸಸ್, ಎಲ್ಲಾ ಅಂಚುಗಳು, ಎಲ್ಲಾ ಶೃಂಗಗಳು ಕಾಣೋದಿಲ್ಲ. ಅದೇ 2D ಇತ್ತಂದ್ರೆ ಈ ಟೈಪ್ ಎಲ್ಲಾ ಕಾಣ್ತಾವ. ಇಲ್ಲಿ 4 ಶೃಂಗಗಳನ್ನು ಕಾಣ್ತಾವು, 4 ಬಾಹುಗಳನ್ನು ಕಾಣ್ತಾವು, ಮತ್ತೆ ಈ ಫೇಸ್ ಎಲ್ಲಾ ಕರೆಕ್ಟ್ ಆಗಿ ಕಾಣ್ತದ. ಅದೇ 3D ಇತ್ತಂದ್ರೆ ಕರೆಕ್ಟ್ ಆಗಿ ಕಾಣೋದಿಲ್ಲ. ಓಕೆ, ಸೊ ಏನಾಗಿರುತ್ತ, ಕೆಲವು ಫೇಸಸ್ ಗಳು ಆ ಕಡೆ ಹಿಂದ್ಗಡೆ ಇರ್ತಾವ, ಸೈಡ್ ಫೇಸಸ್ ಕೆಲವು ಕಾಣ್ತಾವ, ಕೆಲವು ಕಾಣೋದಿಲ್ಲ. ಮುಂದ್ಗಡೆ ಏನಿರುತ್ತಲ್ಲ ಅದಷ್ಟೇ ಕಾಣುತ್ತಾವ. ಓಕೆ, ಸೊ ಅದಕ್ಕೆ 3D ಅಂತಾರ. ಓಕೆ, ಸೊ 3 ಡೈಮೆನ್ಷನ್ಸ್ ಅಂತಾರ. ಓಕೆ, ಇಲ್ಲಿ ಲೆಂತ್, ಬ್ರೆಡ್ತ್, ಹೈಟ್ 3 ಇರುತ್ತಾವ. ಓಕೆ, ಅಂದ್ರೆ ಉದ್ದ, ಅಗಲ, ಎತ್ತರ ಅಂತಾರ ಕನ್ನಡ ಒಳಗ. ಉದ್ದ, ಅಗಲ, ಎತ್ತರ 3 ಇರ್ತಾವ. ಓಕೆ, ಸೊ ಇಲ್ಲಿ ಈ ತರ ಕೊಟ್ಟಾಗ ನಾವು ಯಾವ ತರ ಫೈಂಡ್ ಔಟ್ ಮಾಡ್ಬೇಕು ಅನ್ನೋದನ್ನ ನೋಡೋಣ. ಓಕೆ, ಸೊ ಇಲ್ಲಿ ನಮಗ 3 ಡೈಮೆನ್ಷನ್ ಅಲ್ಲಿ 3 ಚಿತ್ರಗಳು ಕಾಣೋದಿಲ್ಲ ಅಂದಾಗ, ಸೊ ಅದನ್ನ ಯಾವ ತರ ಫೈಂಡ್ ಔಟ್ ಮಾಡ್ಬೇಕು ಅನ್ನೋದನ್ನ ನೋಡೋಣ. ಓಕೆ, ಸೊ ಇಲ್ಲಿ ನೋಡಿ, ಈ ಪ್ರಶ್ನೆ ಏನಿದೆ, ಇನ್ ದ ಗಿವನ್ ಫಿಗರ್ ಅ ಕಂಪ್ಲೀಟ್ ಬಿಗ್ ಕ್ಯೂಬ್ ಈಸ್ ಕಟ್ ಇಂಟು ಸ್ಮಾಲ್ ಕ್ಯೂಬ್ ಪೀಸಸ್. ಹೌ ಮೆನಿ ಸ್ಮಾಲ್ ಕ್ಯೂಬ್ಸ್ ಆರ್ ದೇರ್ ಇನ್ ದ ಅಬೋವ್ ಫಿಗರ್? ಅಂದ್ರೆ ಮೇಲೆ ಕೊಟ್ಟಿರುವ ಚಿತ್ರದಲ್ಲಿ ಒಂದು ದೊಡ್ಡ ಘನಾಕೃತಿಯನ್ನು ಚಿಕ್ಕ ಚಿಕ್ಕ ಗಣಗಳಾಗಿ ಕತ್ತರಿಸಲಾಗಿದೆ. ಹಾಗಾದರೆ ಚಿತ್ರದಲ್ಲಿ ಎಷ್ಟು ಚಿಕ್ಕ ಗಣಗಳಿವೆ ಅಂತ ಕೇಳ್ಯಾರ. ಸೊ ಇಲ್ಲಿ ನಮ್ಗೆ ಕಾಣೋ ಗಣಗಳು ಎಷ್ಟಾಗ್ತಾವ? 1, 2, 3. ಇಲ್ಲಿ ನೋಡ್ರಿ, ಇವಷ್ಟೇ ಕಾಣ್ತಾ ಹೋದು. 1, 2, 3, 4, 5, 6, 7, 8, 9. ಸೊ ಇದು ಆಲ್ರೆಡಿ ಈ ಕಡೆ ಕನ್ಸಿಡರ್ ಆಗೈತೆ ಅಂದ್ರೆ ಇದನ್ನ ಬಿಡ್ಬೇಕು. 10, 11, 12, 13, 14, 15 ಇವೆಲ್ಲ ಆಲ್ರೆಡಿ ಇಲ್ಲಿ ಕನ್ಸಿಡರ್ ಆಗ್ಯಾವ ಅಂದ್ರ, ಸೊ ಇಲ್ಲಿ ಎಷ್ಟಾಗ್ತಾವ? ಈಗ ಟೋಟಲ್ ಎಷ್ಟಾಗ್ಯಾವ? 9, 3, 12, 3, 15, 16, 17, 18, 19. ಈ ತರ ಜಸ್ಟ್ ನಮಗ 18 ಕ್ಯೂಬ್ಗಳು, 18 ಚಿಕ್ಕ ಗಣಗಳು ಮಾತ್ರ ಕಾಣ್ತಾವ. ಸೊ ಅವಾಗ ನಾವು ಇಲ್ಲಿ ಏನ್ ಮಾಡ್ಬೇಕಂದ್ರ, ಸೊ ಯಾವ ಕಾಣೋದಿಲ್ಲ, ಸೊ ಕಾಣಲ್ದ ಗಣಗಳನ್ನು ಯಾವ ತರ ಫೈಂಡ್ ಔಟ್ ಮಾಡ್ಬೇಕಂದ್ರ, ಇದು ಕಂಪ್ಲೀಟ್ ಕ್ಯೂಬ್ ಇತ್ತಂದ್ರ, ಸಂಪೂರ್ಣ ಘನಾಕೃತಿ ಇತ್ತಂದ್ರ, ಅಂದ್ರೆ ಇಲ್ಲಿ ಯಾವ್ದು ಘನಾಕೃತಿಯನ್ನ ಕಟ್ ಮಾಡಿ ತೆಗ್ದಿಲ್ಲ. ಸೊ ಅವಾಗ ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕಂದ್ರ, ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್, ಈ ತರ ಫಾರ್ಮುಲಾ ಅದ. ಇದು ಎದಕ್ ಯೂಸ್ ಆಗುತ್ತೆ? ಘನಫಲ ಕಂಡಿಡಿಯಕ್ ಯೂಸ್ ಆಗುತ್ತೆ. ಬಟ್ ಇಲ್ಲಿ ಏನೋ ಇದನ್ನೇ ಯಾವ ತರ ಯೂಸ್ ಮಾಡೋದು, ಈ ಘನಾಕೃತಿಯಲ್ಲಿ ಗಣಗಳನ್ನ ಏನ್ ಮಾಡ್ತಾರೆ, ಈಗ ಈ ಸೈಡು 3 ಅದ, ನೆಕ್ಸ್ಟ್ ಈ ಸೈಡು 3 ಅದ. ಹೌದು, ನೆಕ್ಸ್ಟ್ ಹಿಂಗ್ ಹೈಟಿಗೂ 3 ಗಣಗಳು ಅದಾವ. ಹೌದು, ಸೊ ನಾವ್ ಏನ್ ಮಾಡ್ಬೇಕು, ಈ ತರಾನು ಕನ್ಸಿಡರ್ ಮಾಡೋದು. ಎನ್ ಕ್ಯೂಬ್ ಈ ತರಾನು ಕನ್ಸಿಡರ್ ಮಾಡ್ಬೋದು. ಓಕೆ, ಕಂಪ್ಲೀಟ್ ಘನ ಇತ್ತಂದ್ರ ಎನ್ ಕ್ಯೂಬ್ ಆದ್ರೆ 3 ಕ್ಯೂಬ್ ಆಗುತ್ತಾ. 3 ಕ್ಯೂಬ್ ಈಕ್ವಲ್ ಟು 27. ಸೊ ಟೋಟಲ್ ಚಿಕ್ಕ ಗಣಗಳ ಸಂಖ್ಯೆ ಎಷ್ಟೈತಿ ಇಲ್ಲಿ? 27. ಈ ತರಾನು ಮಾಡ್ಬೋದು. ಇಲ್ಲ 3 ಇಂಟು 3 ಇಂಟು 3 ಮಾಡಿದ್ರು ಸೇಮ್ ಬರುತ್ತೆ. ಎಲ್ ಇಂಟು ಬಿ ಇಂಟು ಎಚ್ ಆ ತರ 3 ಇಂಟು 3 ಇಂಟು 3 ಈ ತರ ಮಾಡಿದಾಗ ಎಷ್ಟು ಬರುತ್ತಾ? 3 ಮೂರ್ಲೆ 9, 9 ಮೂರ್ಲೆ 27. ಸೊ ಟೋಟಲಿ ಇಲ್ಲಿ ಎಷ್ಟು ಚಿಕ್ಕ ಗಣಗಳದಾವ್? 27 ಚಿಕ್ಕ ಗಣಗಳದಾವ್. ಸೊ ಆಪ್ಷನ್ ಸಿ 27. ಸೊ ಇಲ್ಲಿ ಯಾವ ತರ ನೋಡ್ಬೋದಂದ್ರೆ ನಾವು, ಇಲ್ಲ ಈ ಕೌಂಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಕೌಂಟ್ ಮಾಡ್ಬೋದು. ಯಾಕಂದ್ರೆ ಇಲ್ಲಿ ನೋಡಿ, 1, 2, 3, 4, 5, 6, 7, 8, 9. ಓಕೆ, ಈ ಮೇಲಿನ ಲೇಯರ್ ಏನೈತ್ಲ, ಇದೆ ಮೇಲಿನ ಲೇಯರ್. ಈ ಮೇಲಿನ ಲೇಯರ್ ಒಳಗೆ ಎಟ್ಟದಾವ? 9 ಅದಾವ. ಓಕೆ, ಪ್ಲಸ್ ಈ ಮಿಡಲ್ ಲೇಯರ್ ಐತ್ಲೆ, ಮಿಡಲ್ ಲೇಯರ್ ಒಳಗಡೆನು 9 ಇರ್ತಾವ. ಹೌದು, ಸೊ ಮಿಡಲ್ ಲೇಯರ್ ಒಳಗಡೆನು 9 ಅದಾವ. ಓಕೆ, ಪ್ಲಸ್ ನೆಕ್ಸ್ಟ್ ಈ ಕೆಳಗಡೆ ಲೇಯರ್ ಅದಲ್ಲ, ಕೆಳಗಡೆ ಲೇಯರ್ ಒಳಗಡೆನು 9 ಇರ್ತಾವ. ಹೌದು, ಸೇಮ್ ಪ್ಯಾಟರ್ನ್ ಒಳಗ. ಸೊ ಅವು ಪ್ಲಸ್ 9, 9 ಪ್ಲಸ್ 9 18, 18 ಪ್ಲಸ್ 9 27.
ಸೊ ಈ ಮೂರು ರೀತಿಗಳಲ್ಲಿ ನಾವು ಕಂಪ್ಲೀಟ್ ಆಗಿ ಕೊಟ್ಟಿರ್ತಾರಲ್ಲ ಆ ಗಣದಲ್ಲಿರೋ ಚಿಕ್ಕ ಗಣಗಳನ್ನ ಫೈಂಡ್ ಔಟ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ಟೋಟಲ್ ಚಿಕ್ಕ ಗಣಗಳ ಸಂಖ್ಯೆ ಎಷ್ಟು ಇರ್ತಾವ? 27 ಇರ್ತಾವ. ಓಕೆ, ನೀವು ಯಾವುದೇ ವೇ ಒಳಗೂ ಫೈಂಡ್ ಔಟ್ ಮಾಡ್ಬೋದು. ಇಲ್ರಿ ಸರ್ ಇದು ಕಂಪ್ಲೀಟ್ ಅದ, ನಾ ಕಂಪ್ಲೀಟ್ ಎನ್ ಕ್ಯೂಬ್ ಫಾರ್ಮುಲಾ ಯೂಸ್ ಮಾಡ್ತೀನಿ ಅಂದ್ರೆ ಡೈರೆಕ್ಟ್ ಇಲ್ಲಿ 2 ಇದ್ದಿದ್ ಕೊಟ್ಟಿದ್ರೆ ಅಂದ್ರೆ 2 ಕ್ಯೂಬ್ ಇಕ್ವಲ್ ಟು 8 ಬರುತ್ತಾ. 4 ಇದ್ದಿದ್ ಕೊಟ್ಟಿದ್ರೆ ಅಂದ್ರ 4 ಕ್ಯೂಬ್ ಇಕ್ವಲ್ ಟು 64 ಬರುತ್ತಾ. 8 ಇದ್ದಿದ್ ಕೊಟ್ಟಿದ್ರೆ ಅಂದ್ರೆ ಈ ಸೈಡ್ ಕರೆಕ್ಟ್ ಆಗಿ 8 8 8 ಈ ತರ ಕೊಟ್ಟಿದ್ರೆ ಅಂದ್ರೆ 8 ಕ್ಯೂಬ್ ಇಕ್ವಲ್ ಟು 512 ಬರುತ್ತಾ. ಓಕೆ, 512 ಬರುತ್ತಾ. ಓಕೆ, ನೀವು ಡೈರೆಕ್ಟ್ ಆಗಿನೂ ಮಾಡ್ಬೋದು, ಇಲ್ಲ ನಿಮ್ಗ ಈ ತರ 3 ಇಂಟು 3 ಇಂಟು 3 ಈ ತರ ಎಲ್ಲಾ ಬರೋ ಆನ್ಸರ್ ಸೇಮ್ ಇರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಇಲ್ಲಿ ಎಷ್ಟು ಬರ್ತಾವ ನೋಡ್ರಿ. ಇಲ್ಲಿ ನೋಡ್ರಿ, ಇದನ್ನ ಎಣ್ಸ್ತಾ ಕೊಡ್ರು ಇಲ್ಲಿ ಎಷ್ಟು ಈಸಿ ಒಳಗೆ ಮಾಡ್ಬೋದು ನೋಡಿ. ಓಕೆ, ಸೊ ಪ್ರಶ್ನೆ ಏನ್ ಕೊಟ್ಟಾರ? ಕೊಟ್ಟಿರುವ ಆಕೃತಿಯು ಒಂದು ಪೂರ್ಣ ಘನವಾಗಿದ್ದು ಅದನ್ನು ಚಿಕ್ಕ ಚಿಕ್ಕ ಘನಗಳಾಗುವಂತೆ ಕತ್ತರಿಸಲಾಗಿದೆ. ಓಕೆ, ಚಿತ್ರದಲ್ಲಿ ತೋರಿಸಿರುವಂತೆ ಅದರಿಂದ ಕೆಲವು ಭಾಗಗಳನ್ನು ಕತ್ತರಿಸಿ ತೆಗೆಯಲಾಗಿದೆ. ಹಾಗಾದರೆ ಕತ್ತರಿಸಿ ತೆಗೆದ ನಂತರ ಅದರಲ್ಲಿ ಉಳಿದಿರುವ ಚಿಕ್ಕ ಘನಗಳ ಸಂಖ್ಯೆ ಎಷ್ಟು ಅಂತ ಕೇಳ್ಯಾರ. ಓಕೆ, ಇಲ್ಲಿ ಕತ್ತರಿಸಿ ತೆಗೆದ ಚಿಕ್ಕ ಘನಗಳ ಸಂಖ್ಯೆ ಕೇಳಿಲ್ಲ ಅವ್ರ. ಕತ್ತರಿಸಿ ತೆಗೆದ ನಂತರ ಅದರಲ್ಲಿ ಉಳಿದ ಇರುವ ಚಿಕ್ಕ ಗಣಗಳ ಸಂಖ್ಯೆ ಅಂತ ಕೇಳ್ಯಾರ. ಸೊ ಇಲ್ಲಿ ಏನ್ ಮಾಡ್ಬೇಕಂದ್ರೆ ನೀವ, ಸೊ ಇಲ್ಲಿ 1 2 3 ಮೂರ್ ಲೈನ್ ಅದಾವ. ಹೌದು, 1 2 3 ಮೂರ್ ಲೈನ್ ಅದಾವು. ಇಲ್ಲಿ 1 2 3 ಮೂರ್ ಲೈನ್ ಅದಾವು. ಓಕೆ, ಸೊ ಇದು ಕಂಪ್ಲೀಟ್ ಇದ್ದಿದ್ರೆ ಏನ್ ಮಾಡ್ತಿದ್ರಿ? ಲೆಂತ್ ಬ್ರೆಡ್ತ್ ಹೈಟು ಕಂಪ್ಲೀಟ್ ಆಗಿ 3 ಇದ್ದು ಅಂದ್ರೆ ಎಲ್ಲಾ ಕಡೆ ಅದನ್ನು 3 ತಗೊಂಡ್ ಏನ್ ಮಾಡ್ತಿದ್ರಿ 3 ಇಂಟು ಹೈಟ್ ಒಳಗಡೆನು 3 ಇದ್ದು, ಎತ್ತರಕ್ಕೂ 3 ಇದ್ದು, ಅವಾಗ ಏನ್ ಮಾಡ್ತಿದ್ರಿ 3 ಮಾಡಿ 27 ಮಾಡ್ತಿದ್ರಿ. ಬಟ್ ಇಲ್ಲಿ ಏನಾಗಿದೆ, ಹೈಟು ಇಲ್ಲಿ ಕಟ್ ಮಾಡಿ ತೆಗ್ದಾರ. ಮೇಲ್ಗಡೆ ಅಂದ್ರೆ ಎಲ್ಲಾ ಕಡೆನೂ ಸಮವಾಗಿಲ್ಲ, ಸೊ ಹೈಟು 3 ಅಂತ ಕನ್ಸಿಡರ್ ಮಾಡೋಕೆ ಬರೋದಿಲ್ಲ. ಹೌದು, ಸೊ ಈಗ ಏನ್ ಮಾಡೋಣ, ಈಗ ಫಸ್ಟ್ ಲೇಯರ್ ಅದ, ಈ ಕೆಳಗಿನ ಲೇಯರ್ ಅದ. ಹೌದು, ಸೊ ಇಲ್ಲಿ ಎಲ್ ಇಂಟು ಬಿ ಇಂಟು ಎಚ್ ಅಂತ ನಿಮ್ಗೆ ಹೇಳಿದ್ದೆ ಅಲ್ಲ, ಎಲ್ ಇಂಟು ಬಿ ಇಂಟು ಎಚ್. ಸೊ ಲೆಂತ್ ಒಳಗಡೆ ಇಲ್ಲಿ 3 ಅದ. ಹೌದು, ನೆಕ್ಸ್ಟ್ ಇಂಟು ಬ್ರೆಡ್ ಒಳಗಡೆ ಇಲ್ಲಿ ಅಗಲಕ್ಕೂ 3 ಅದ. ಹೌದು, ಬಟ್ ಹೈಟ್ ಒಂದೊಂದು ಲೇಯರ್ ಕನ್ಸಿಡರ್ ಮಾಡಿವ ಅಂದ್ರೆ ಒಂದಕ್ಕೆ ಕನ್ಸಿಡರ್ ಮಾಡ್ಬೇಕು. ಇಲ್ಲಿ ಹೈಟ್ ಒಂದರದೇ, ಸೊ 3 ಮೂರ್ಲೆ 9, 9 ಒಂದ್ಲೆ 9 ಬರುತ್ತಾ. ಹೌದು, ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇಲ್ಲಿ 1 2 3 1 2 ಅದ. ಸೊ ಇಲ್ಲಿ ಮ್ಯಾಕ್ಸಿಮಮ್ 3 ಇಲ್ಲಿ 2 ಅದ. ಸೊ 3 ಇಂಟು 2 ಇಂಟು ಮಾಡ್ಬೇಕು. ನೆಕ್ಸ್ಟ್ ಹೈಟ್ ಇಲ್ಲೂ ಒಂದೇ ತಗೊಂಡಿವಿ, ಒಂದೇ ಲೇಯರ್ ತಗೊಂಡಿವಿ, ಅದಕ್ಕೆ 1 ತಗೋಬೇಕು. 3 2 6 ಬರುತ್ತಾ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಸೇಮ್ ಅದ, ಸೆಕೆಂಡ್ ಲೇಯರ್ ತರಾನೇ 1 2 3 ಅದ. 1 2 ಇಲ್ಲಿ ಮ್ಯಾಕ್ಸಿಮಮ್ ನಂಬರ್ 3 ಅದ, ಇಲ್ಲಿ ಮ್ಯಾಕ್ಸಿಮಮ್ ನಂಬರ್ 2 ಅದ. ಸೊ 3 ಇಂಟು 2 ಈಕ್ವಲ್ ಟು ಇದು ಹೈಟ್ ಒಂದೇ ತಗೊಂಡಿವಿ, ಸೊ ಅದಕ್ಕೆ ಒಂದೇ. ಸೊ ಇದನ್ನ ಒಂದೊಂದ್ ಲೇಯರ್ ತಗೊಳ್ಳುವಾಗ ಇದು ಹೈಟ್ ತಗೊಳ್ಲಿಕ್ಕೂ ನಡೆಯುತ್ತೆ. ಡೈರೆಕ್ಟ್ 3 ಇಂಟು 3 3 ಇಂಟು 2 3 ಇಂಟು 2 ಮಾಡಿದ್ರು ನಡೆಯುತ್ತೆ. ಸೊ 3 ಇಂಟು 2 ಮಾಡಿದ್ರೆ ಎಷ್ಟು ಬರುತ್ತೆ? 6 ಬರುತ್ತೆ. ಓಕೆ, 6 ಪ್ಲಸ್ 6 12 ಆಗುತ್ತೆ. 12 ಪ್ಲಸ್ 9 21 ಆಗುತ್ತೆ. 21. ಓಕೆ, ಸೊ 21 ಇರೋ ಆಪ್ಷನ್ ಯಾವ್ದದ? ಆಪ್ಷನ್ ಸಿ ಅದ. ಸೊ ಆಪ್ಷನ್ ಸಿ 21 ಸರಿಯಾದ ಉತ್ತರ. ಅರ್ಥ ಆಯ್ತು? ಸೊ ಅದು ಕಂಪ್ಲೀಟ್ ಇತ್ತರ ನಿಮ್ಗೆ ಅದ್ರದ್ದು ಕ್ಯೂಬ್ ಕಂಡಿಡಿದ್ರೆ ಅಂದ್ರೆ ಎಷ್ಟು ಕಂಪ್ಲೀಟ್ 3 3 ಇದ್ದು ಅಂದ್ರೆ ಅದ್ರ ಕ್ಯೂಬ್ ಕಂಡಿಡಿದ್ರೆ ನಿಮ್ಗೆ ಡೈರೆಕ್ಟ್ ಆನ್ಸರ್ ಸಿಗುತ್ತೆ. ಸೊ ವೆನ್ ಎವರ್ ದರ್ ಇಸ್ ನೋ ಕಂಪ್ಲೀಟ್ ಕ್ಯೂಬ್, ಅಲ್ಲಿ ಅವಾಗ ಕಂಪ್ಲೀಟ್ ಕ್ಯೂಬ್ ಇರಲ್ಲ, ಅವಾಗ ಏನ್ ಮಾಡ್ಬೇಕು, ನಾವು ಈ ತರ ಕನ್ಸಿಡರ್ ಮಾಡಿ ಸೊ ಅಲ್ಲಿ ಎಷ್ಟು ಕ್ಯೂಬ್ಸ್, ಸ್ಮಾಲ್ ಕ್ಯೂಬ್ಸ್ ಅದಾವ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೇಕಾಗತ್ತ. ಓಕೆ, ಹಾ, ಮುಂದಿನ ಪ್ರಶ್ನೆ. ಓಕೆ, ಈ ಈ ಗಣಾಕೃತಿ ನೋಡಿ. ಸೊ ಇದ್ರ ಮೇಲೆ ಏನ್ ಕ್ವಶನ್ ಕೇಳ್ಯಾರಂದ್ರ ಅವರು, ಈ ಗಣಾಕೃತಿಯ ಮೇಲೆ ಕೇಳಿದಂತ ಕ್ವಶನ್ ಏನಂದ್ರ, ಕೊಟ್ಟಿರುವ ಆಕೃತಿಯು ಒಂದು ಪೂರ್ಣ ಘನವಾಗಿದ್ದು, ಓಕೆ, ಅದನ್ನು ಚಿಕ್ಕ ಚಿಕ್ಕ ಘನಗಳಾಗುವಂತೆ ಕತ್ತರಿಸಲಾಗಿದೆ. ಚಿತ್ರದಲ್ಲಿ ತೋರಿಸಿರುವಂತೆ ಅದರಿಂದ ಕೆಲವು ಭಾಗಗಳನ್ನು ಕತ್ತರಿಸಿ ತೆಗೆಯಲಾಗಿದೆ. ಹಾಗಾದರೆ ಕತ್ತರಿಸಿ ತೆಗೆದ ನಂತರ ಅದರಲ್ಲಿ ಉಳಿದಿರುವ ಚಿಕ್ಕ ಘನಗಳ ಸಂಖ್ಯೆ ಎಷ್ಟು ಅಂತ ಕೇಳ್ಯಾರ. ಓಕೆ, ಸೊ ಇಲ್ಲಿ ನಮ್ಗೆ ಏನ್ ಅರ್ಥ ಆಗತ್ತಂದ್ರ, ಇಲ್ಲಿನೂ ಸೇಮ್ ಕ್ವಶನ್ ಕೇಳ್ಯಾರ. ಅಲ್ಲಿ ಕೆಲವು ಚಿಕ್ಕ ಗಣಗಳನ್ನ ಕಟ್ ಮಾಡಿ ತೆಗೆದಾರು. ಸೊ ನಾವು ಈಗ ಆಲ್ರೆಡಿ ಅಲ್ಲಿ ಚಿಕ್ಕ ಗಣಗಳು ಎಷ್ಟು ಉದಾಹರಣೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೇಕು. ಹೌದು, ಸೊ ಇದು ಸೇಮ್ ಕ್ವಶನ್ ಅದ, ಟ್ರೈ ಮಾಡಿ ನೋಡೋಣ. ಸೊ ಇಲ್ಲಿ ಈಗ ಏನ್ ಮಾಡ್ಬೇಕು ನಾವ, ಸೊ ಈ ಲೇಯರ್ ನೋಡಿ, ಇಲ್ಲಿ ನೋಡಿ, ಈಗ ಈ ಕಡೆನು 3 ಅದಾವು, ಈ ಕಡೆನು 3 ಅದಾವ. ಓಕೆ, ಸೊ 3 ಅದಾವ,
ಈ ಕಡೆನು 3 ಅದಾವ ಅಂದ್ರೆ ಫಸ್ಟ್ ಲೇಯರ್ ಅಲ್ಲಿ ಎಷ್ಟು ಅದಾವ ನೋಡಿ 3 ಇಂಟು 3 ಮಾಡೋಣ. ಓಕೆ 3 ಇಂಟು 3 ಎಷ್ಟಾಗುತ್ತಾ 9 ಆಗುತ್ತಾ? ಹೌದು. ನೆಕ್ಸ್ಟ್ ಈ ಲೇಯರ್ ಅಲ್ಲಿ 3 ಅದಾವ. ನೆಕ್ಸ್ಟ್ ಈ ಕಡೆ ಲೆಂತ್ ಬ್ರೆಡ್ ನೋಡ್ರೆ 3 2 ಅದಾವ. ಸೊ 3 ಇಂಟು 2 ಮಾಡೋಣ. ಓಕೆ 6 ಆಗುತ್ತಾ. ನೆಕ್ಸ್ಟ್ ಈ ಕಡೆ ಇವು ಕಂಪ್ಲೀಟ್ 3 ಅದಾವ, ಇಲ್ಲಿ ಒಂದೇ ಅದ ಅಂದ್ರ 3 ಇಂಟು 1 ಮಾಡ್ಬೇಕು. ಹೌದು. ಸೊ 3 ಆಗುತ್ತಾ. ಸೊ 3 ಪ್ಲಸ್ 6 9, 9 ಪ್ಲಸ್ 9 18 ಆಗುತ್ತಾ. ಸೊ 18 ಚಿಕ್ಕ ಗಣಗಳ ಸಂಖ್ಯೆ ಎಷ್ಟಾಗುತ್ತಾ 18 ಆಗುತ್ತಾ. ಸೊ ಆಪ್ಷನ್ ಬಿ 18 ಸರಿಯಾದ ಉತ್ತರ. ಓಕೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 3ರಲ್ಲಿ ಕೊಟ್ಟಿರುವ ಚಿತ್ರದಲ್ಲಿ ಕತ್ತರಿಸಿ ತೆಗೆಯಲಾಗಿರುವ ಚಿಕ್ಕ ಗಣಗಳ ಸಂಖ್ಯೆ ಎಷ್ಟು ಕೇಳಾರು. ಈಗ ಆಲ್ರೆಡಿ ಇದು 3ನೇ ಕ್ವಶನ್ ಅದಲ್ಲ ಈ ಕ್ವಶನ್ ಅಲ್ಲಿ. ಸೊ ಕತ್ತರಿಸಿ ತೆಗೆಯಲಾದ ಚಿಕ್ಕ ಗಣಗಳ ಸಂಖ್ಯೆ ಕೇಳ್ಯಾರ ಅವ್ರು. ಸೊ ಎಷ್ಟು ಬರುತ್ತೆ ಹೇಳಿ. ಸೊ ಕತ್ತರಿಸಿ ತೆಗೆಯಲಾಗದ ಚಿಕ್ಕ ಗಣಗಳ ಸಂಖ್ಯೆ ಕೇಳ್ಯಾರ. ಓಕೆ ಸೊ ನೀವು ಟೋಟಲ್ ಇಲ್ಲಿ ಚಿಕ್ಕ ಗಣಗಳ ಸಂಖ್ಯೆ ಎಷ್ಟು ಇರ್ತಿದ್ದು ಕಟ್ ಮಾಡಿ ತೆಗಿಲಿಕ್ಕ 3 ಇಂಟು 3 ಇಂಟು 3 ಟೋಟಲ್ 27 ಇರ್ತಿದ್ದು. ಸೊ ಕಟ್ ಮಾಡಿ ತೆಗಿದ ನಂತರ ಎಷ್ಟು ಉಳಿದಾವ 18 ಉಳಿದಾವ ಅಂದ್ರೆ 27 ಮೈನಸ್ 18 ಮಾಡಿದ್ರೆ ಎಷ್ಟು ಬರುತ್ತೆ 9 ಬರುತ್ತಾ. ಓಕೆ ಇದೊಂದು ಮೆಥಡ್ ಆಯ್ತು. ಓಕೆ ನೆಕ್ಸ್ಟ್ ಇನ್ನೊಂದ್ ಮೆಥಡ್ ಏನ್ ಮಾಡ್ಬೋದು ಅಂದ್ರ ನೆಕ್ಸ್ಟ್ ಇದು ಕೆಳಗಿನ ಲೇಯರ್ ಏನದಲ್ಲ ಇದು ಕಂಪ್ಲೀಟ್ ಅದ, ಇಲ್ಲಿ ಏನು ಕಟ್ ಮಾಡಿ ತೆಗ್ದಿಲ್ಲ. ಓಕೆ ಮೇಲಿನ ಲೇಯರ್ ಏನ್ ಮಾಡ್ಯಾರು ಒಂದ್ ಸಾಲ ಅಷ್ಟೇ ಕಟ್ ಮಾಡಿ ತೆಗ್ದಾರು 3 ಕಟ್ ಮಾಡಿ ತೆಗ್ದಾರ. ಹೌದು ಪ್ಲಸ್ ನೆಕ್ಸ್ಟ್ 3ನೇ ಲೇಯರ್ ಒಳಗಡೆ 1 2 ಕಡೆ ಕಟ್ ಮಾಡಿ ತೆಗ್ದಾರು 3 ಪ್ಲಸ್ 3 6 ಆಗುತ್ತಾ. 6 ಪ್ಲಸ್ 3 ಇಲ್ಲಿಯೂ 9 ಬರುತ್ತೆ. ಈ ತರನು ಮಾಡಿದ್ರ. ಓಕೆ ಸೊ ನೀವು ಯಾವುದೇ ಮೆಥಡ್ ಒಳಗೆ ಮಾಡಿದ್ರು 9 ಬರುತ್ತೆ. ಓಕೆ ಅರ್ಥ ಆಯ್ತು. ಸೊ ಟೋಟಲ್ ಆಗುವ ಇದು ಕಂಪ್ಲೀಟ್ ಇತ್ತಂದ್ರ ಕಂಪ್ಲೀಟ್ 3 3 ಇದ್ದಿತ್ತಂದ್ರ 3 ಕ್ಯೂಬ್ ಫೈಂಡ್ ಔಟ್ ಮಾಡ್ತೀರಿ. 3 ಕ್ಯೂಬ್ ಅಂದ್ರೆ 27 ಆಗುತ್ತಾ. ಹೌದು 27 ಆದ್ರೆ ಈಗ ಆಲ್ರೆಡಿ ಅಲ್ಲಿ ಇದ್ದಿದ್ದು 18 ಅದ ಅಂದ್ರೆ 27 18 ಕಳೆದ್ರೆ ಕಟ್ ಮಾಡಿ ತೆಗೆದಿದ್ದು ಎಷ್ಟು ಉಳಿತಾವ 9 ಉಳಿತಾವ. ಓಕೆ ಸೊ 9 ಸರಿಯಾದ ಉತ್ತರ. ಸೊ ಆಪ್ಷನ್ ಡಿ 9. ಓಕೆ ನೆಕ್ಸ್ಟ್ ಅದ ಕ್ವಶನ್ ಮೇಲೆನೆ ಇನ್ನೊಂದು ಕ್ವಶನ್ ಕೇಳಾರ ನೋಡಿ. ಓಕೆ ಪ್ರಶ್ನೆ ಸಂಖ್ಯೆ 3ರಲ್ಲಿ ಕೊಟ್ಟಿರುವ ಚಿತ್ರವನ್ನು ಒಂದು ಪೂರ್ಣ ಘನವನ್ನಾಗಿಸಲು ಅದಕ್ಕೆ ಸೇರಿಸಬೇಕಾದ ಚಿಕ್ಕ ಗಣಗಳ ಸಂಖ್ಯೆ ಎಷ್ಟು ಯಾರಿ. ಸೊ ನಿಮ್ ಕನ್ಫ್ಯೂಷನ್ ಮಾಡೋ ಸಲುವಾಗಿ ಯಾವ ತರ ಕ್ವಶನ್ಸ್ ಕೇಳ್ಬೋದು ನೋಡಿ. ಓಕೆ ಸೊ ಇಲ್ಲಿ ಪ್ರಶ್ನೆ 3ರಲ್ಲಿ ಈ ಕ್ವಶನ್ ಒಳಗಡೆ ಏನ್ ಮಾಡ್ಯಾರ ಪ್ರಶ್ನೆ 3ರಲ್ಲಿ ಕೊಟ್ಟಿರುವ ಚಿತ್ರದಲ್ಲಿ ಕತ್ತರಿಸಿ ತೆಗೆಯಲಾಗಿರುವ ಚಿಕ್ಕ ಗಣಗಳ ಸಂಖ್ಯೆ ಎಷ್ಟು ಅಂತ ಕೇಳ್ಯಾರ. ಓಕೆ ಸೊ ಅಲ್ಲಿ ಕಂಪ್ಲೀಟ್ ಕ್ಯೂಬ್ ಇತ್ತು, ಎಷ್ಟು ಕಟ್ ಮಾಡಿ ತೆಗೆದಾಗ ಆ ತರ ಬಂದದ ಅಂತ ಕೇಳಿದಾಗ 9 ಬಂದದ. ಇಲ್ಲಿನೂ ಏನೋ ಪ್ರಶ್ನೆ 3ರಲ್ಲಿ ಕೊಟ್ಟಿರುವ ಚಿತ್ರವನ್ನು ಒಂದು ಪೂರ್ಣ ಘನವನ್ನಾಗಿಸಲು ಅದಕ್ಕೆ ಸೇರಿಸಬೇಕಾದ ಚಿಕ್ಕ ಗಣಗಳ ಸಂಖ್ಯೆ ಎಷ್ಟು ಕೇಳ್ಯಾರ. ಸೊ ಎಷ್ಟು ಕಟ್ ಮಾಡಿ ತೆಗ್ದೀವಲ್ಲ ಅಷ್ಟು ಸೇರಿಸಿದ್ರ ಅದು ಕರೆಕ್ಟ್ ಆಗುತ್ತಾ. ಸೊ ಅದು ಆನ್ಸರ್ ಎಷ್ಟು ಬರುತ್ತಾ ಆಪ್ಷನ್ ಎ 9 ಬರುತ್ತಾ. ಅದ್ನು ಇಲ್ಲಿ ಇದೇನ್ ಸೇಮ್ ಹೇಳಿದ್ಲ ಅದೇ ಪ್ಯಾಟರ್ನ್ ಒಳಗೆ ಸಾಲ್ವ್ ಮಾಡ್ಬೇಕು. ಏನ್ ಈಗ ಜಸ್ಟ್ ನಾ ಎಕ್ಸ್ಪ್ಲೇನ್ ಮಾಡಿದ್ದಿಲ್ಲ ಸೊ ಅದೇ ಪ್ಯಾಟರ್ನ್ ಒಳಗೆ ಸಾಲ್ವ್ ಮಾಡ್ಬೇಕು. ಇಲ್ಲಾಂದ್ರೆ ಇಲ್ಲಿ 3 ಸೇರಿಸ್ಬೇಕು, ಇಲ್ಲಿ ಮೇಲಿನ ಲೇಯರ್ ಒಳಗೆ ಇಲ್ಲಿ 3 ಈ ಕಡೆ 3 ಟೋಟಲ್ 6 ಸೇರಿಸ್ಬೇಕು. ಸೊ 6 ಪ್ಲಸ್ 3 9 ಆಗುತ್ತಾ ಅಲ್ಲಿನು. ಓಕೆ ನೆಕ್ಸ್ಟ್ ಕ್ವಶನ್. ಓಕೆ ಈ ಪ್ರಶ್ನೆ ನೋಡಿ, ಈ ಪ್ರಶ್ನೆ ತುಂಬಾ ಜನರು ಏನ್ ಮಾಡ್ತೀರಿ ಕನ್ಫ್ಯೂಷನ್ ಮಾಡ್ಕೋತೀರಿ. ಓಕೆ ಸೊ ಈ ಕ್ವಶನ್ ನೋಡಿ ಈಗ ಪ್ರಶ್ನೆ ಸಂಖ್ಯೆ 3ರಲ್ಲಿ ಕೊಟ್ಟಿರುವ ಚಿತ್ರದಲ್ಲಿ ಒಂದು ದೊಡ್ಡ ಘನವನ್ನು ಚಿಕ್ಕ ಚಿಕ್ಕ ಘನಗಳಾಗಿ ಕತ್ತರಿಸಲಾಗಿದೆ. ಪ್ರತಿಯೊಂದು ಚಿಕ್ಕ ಘನದ ಘನಫಲ 1 ಘನಮಾನಗಳಾದರೆ ಆಕೃತಿಯನ್ನು ಪೂರ್ಣವಾಗಿ ಮುಚ್ಚಲು ಬೇಕಾಗುವ ಲ್ಯಾಮಿನೇಟ್ ಶೀಟಿನ ವಿಸ್ತೀರ್ಣವೆಷ್ಟು ಬರುತ್ತೆ ಯಾರಿ. ಸೊ ಪ್ರಶ್ನೆ ಒಳಗಡೆ ಏನ್ ಕೊಟ್ಟಾರ ಅವ್ರ ಅಲ್ಲಿ ಪ್ರತಿ ಚಿಕ್ಕದ ಘನದ ಘನಫಲ 1 ಘನಮಾನಗಳಾದರೆ ಆಕೃತಿಯನ್ನು ಪೂರ್ಣವಾಗಿ ಮುಚ್ಚಲು ಬೇಕಾದ ಲ್ಯಾಮಿನೇಟ್ ಶೀಟಿನ ವಿಸ್ತೀರ್ಣವೆಷ್ಟು ಕೇಳ್ಯಾರ. ಸೊ ವಿಸ್ತೀರ್ಣ ಬೇರೆ ಘನಫಲ ಬೇರೆ. ಓಕೆ ಘನಫಲ ಅಂದ್ರೆ ಏನಾಗತ್ತ 3 ಆಯಾಮಗಳು ಬರುತ್ತ. ಲೆಂತ್ ಬ್ರೆಡ್ತ್ ಹೈಟ್ 3 ಆಯಾಮಗಳು ಬರುತ್ತ. ಲೆಂತ್ ಬ್ರೆಡ್ ಹೈಟ್ ಅಂದ್ರೆ ಉದ್ದ ಅಗಲ ಎತ್ತರ ಈ ತರ ಬರುತ್ತ. ಸೊ ಇದನ್ನ ಅಳಿಯುವ ಮಾನ ಯಾವುದು ಘನಮಾನ ಅಂತ ಕೊಟ್ಟಾರ್ಲೋರಿ ಅವ್ರ. ಸೊ ಇದೇನ ಗಣಫಲ ಇದಕ್ಕೆ ಏನಂತಾರು. ಈಗ ಒಂದಿದು ಗಣಾಕೃತಿ ಐತಂದ್ರ ಇದೊಂದು ಘನಾಕೃತಿ ಐತಂದ್ರ ಸೊ ಇದಕ್ಕ 3 ಆಯಾಮಗಳು ಬರ್ತಾವು. ಉದ್ದನು ಬರ್ತೈತಿ, ಅಗಲನು ಬರ್ತೈತಿ, ನೆಕ್ಸ್ಟ್ ಎತ್ತರನು ಬರ್ತೈತಿ. ಹೌದು ಸೊ ಏನಾಗುತ್ತೆ ಇಲ್ಲಿ
ಇದರ ಘನಫಲ ಕಂಡುಹಿಡಿಬೇಕಾದ್ರೆ ಏನಾಗುತ್ತೆ, ಘನಫಲ ಈಸ್ ಈಕ್ವಲ್ ಟು ಉದ್ದ ಇಂಟು ಅಗಲ ಇಂಟು ಎತ್ತರ ಬರುತ್ತೆ. ಓಕೆ, ಸೊ ಇಲ್ಲಿ ಅವ್ರೇನ್ ಕೊಟ್ಟಾರ, ಇದೊಂದ್ ಚಿಕ್ಕ ಚಿಕ್ಕ ಇವ್ ಏನ್ ಗಣಗಳದಾವಲ್ಲ ಅದ್ರ ಘನಮಾನ ಎಷ್ಟು, ಘನಫಲ ಎಷ್ಟಂದ್ರ 1 ಘನಮಾನ ಅಂತ ಕೊಟ್ಟಾರ. ಓಕೆ, 1 ಘನಮಾನ ಕೊಟ್ಟಾರ ಅಂದ್ರ ಇದು 1 ಬರ್ಬೇಕಂದ್ರ 1 ಇಂಟು 1 ಇಂಟು 1 ಆದಾಗ್ಲೇ 1 ಬರುತ್ತಾ, ಹೌದು. ಅಂದ್ರೆ ಕೊಟ್ಟಿರುವಂತ ಅಲ್ಲಿ ಚಿಕ್ಕ ಗಣಗಳ ಉದ್ದನು ಒಂದದ, ಅಗಲನು ಒಂದದ, ಎತ್ತರನು ಒಂದದ, ಈ ಅರ್ಥ ಕೊಡುತ್ತಾ, ಹೌದು. ಸೊ ಒಂದು ಚಿಕ್ಕ ಗಣದ ಉದ್ದ ಮತ್ತು ಅಗಲ ಒಂದು ಒಂದು ಆಯ್ತಂದ್ರ ಇದೇನ್ ಕಂಪ್ಲೀಟ್ ಅದಲ್ಲ, ಇದನ್ನ ಕಂಪ್ಲೀಟ್ ಆಗಿ ನಾವು ಒಂದ್ ಶೀಟ್ ಹಚ್ಬೇಕು ಇದಕ್ಕ. ಸೊ ಈ ತರ ಇದೇನ್ ಶೀಟ್ ಐತ್ಲ, ಕಂಪ್ಲೀಟ್ ಚಿತ್ರಕ್ಕೆ ಶೀಟ್ ಹಚ್ಬೇಕು. ಓಕೆ, ಸೊ ಶೀಟ್ ಹಚ್ಬೇಕಂದ್ರ ನಮ್ಗೆ ಎಷ್ಟು ಏರಿಯಾ ಇರುವ ಶೀಟ್ ಬೇಕು ಅಂತ ಕೇಳ್ಯಾರ. ಓಕೆ, ಈಗ ನೋಡ್ರಿ, ಈಗ ಜಸ್ಟ್ ಇದೊಂದ್ ಪೇಜ್ ಕನ್ಸಿಡರ್ ಮಾಡ್ರಿ, ಕಲರ್ ಮಾಡತ್ತೇನಿಲ್ಲ ಈ ಜಸ್ಟ್ ಇದೊಂದ್ ಪೇಜ್ ಕನ್ಸಿಡರ್ ಮಾಡಿದ್ರಂದ್ರ ಇಲ್ಲಿ ಈ ಪೇಸ್ಗೆ ನೀವು ಏನೋ ಒಂದು ಹಾಳಿನ ಹಚ್ಲಿ, ಲ್ಯಾಮಿನೇಷನ್ ಶೀಟ್ ಹಚ್ಲಿ, ಏನೋ ಹಚ್ಲಿ, ಇದನ್ನ ಹಚ್ಚಾಕ ಎಷ್ಟು ಏರಿಯಾ ಇರುವ ಇದ್ ಬೇಕು ನಮ್ಗ, ಲ್ಯಾಮಿನೇಷನ್ ಶೀಟ್ ಬೇಕು. ಸೊ ಉದ್ದ 1 ಮೀಟರ್, ಉದ್ದ ಒಂದು ಅಗಲ ಒಂದು ಅಂದ್ರ ಒಂದೊಂದ್ಲಿ 1 ಚದರಮಾನ ಇರುವ ಶೀಟ್ ಬೇಕು ಜಸ್ಟ್ ಈ ಪೇಸ್ ಕವರ್ ಮಾಡಕ್, ಹೌದು. ಸೊ ಈ ಒಂದು ಚಿಕ್ಕ ಗಣಪಲ್ಲದ ಒಂದು ಮುಖ ಕವರ್ ಮಾಡಕ 1 ಚದರಮಾನ ಇದ್ದಿದ್ ಬೇಕಂದ್ರ ಇನ್ ಟೋಟಲ್ ಈ ಕಂಪ್ಲೀಟ್ ಏನ್ ಘನಾಕೃತಿ ಐತ್ಲ ಇದನ್ ಕವರ್ ಮಾಡಕ್ ಎಷ್ಟ್ ಬೇಕು ಅಂತ ಹೇಳಿ ಅವ್ರ ಕ್ವಶನ್ ಕೇಳ್ಯಾರ, ಹೌದು. ಓಕೆ, ಸೊ ಇಲ್ಲಿ ಟೋಟಲ್ ಪೇಸ್ಗಳು ಎಷ್ಟ್ ಅದಾವ ನೋಡಿ. ಓಕೆ, ಇಲ್ಲಿ ನೋಡಿ 1 2 3 ಅದಾವ. ಸೊ ಇದ್ರ 3 ಅಂದ್ರೆ ಇದ್ರ ಅಪೋಸಿಟ್ 3 ಇರ್ತಾವ, ಈ ಸೈಡ್ ಅದನ್ನು ಕವರ್ ಮಾಡ್ಬೇಕು, ನಾವು ಶೀಟ್ ಹಚ್ಬೇಕು, ಹೌದು. ಸೊ ಟೋಟಲಿ ಇಲ್ಲಿ ನೋಡ್ರಿ 1 2 3 4 5 6. ಸೊ ಇದ್ರ ಅಪೋಸಿಟ್ 3 ಇರ್ತಾವ, ಇದ್ರ ಅಪೋಸಿಟ್ 3 ಇರ್ತಾವ, ಟೋಟಲ್ ಎಷ್ಟದು 12 ಆಗ್ತಾವ, ಹೌದು. ನೆಕ್ಸ್ಟ್ ಇಲ್ಲಿ ನೋಡಿ, ಇದು 1 2 3 1 2 ಅಂದ್ರೆ ಏನಾಗುತ್ತೆ, ಇಲ್ಲಿ 3 2 ಎಷ್ಟಾಗುತ್ತ, ಸರಿ, ಟೋಟಲ್ ಎಷ್ಟದು 1 2 3 4 5 ಅಂದ್ರೆ ಇದ್ರ ಅಪೋಸಿಟ್ 3 ಇರ್ತಾವ, ನೆಕ್ಸ್ಟ್ ಇದ್ರ ಅಪೋಸಿಟ್ 2 ಇರ್ತಾವ, ಟೋಟಲ್ ಇವು 10 ಆಗ್ತಾವ, ಹೌದು. ಅರ್ಥ ಆಗತೈತಿ ಅಂದ್ರೆ ಆ ಸೈಡ್ ಇದ್ದಿದ್ದಕ್ಕೂ ನಾವು ಶೀಟ್ ಹಚ್ಬೇಕಲ್ಲ, ಅಲ್ಲ ಕಂಪ್ಲೀಟ್ ಲ್ಯಾಮಿನೇಷನ್ ಮಾಡ್ಬೇಕಾದ್ರ. ಓಕೆ, ಅಗೇನ್ ಇಲ್ಲಿ 1 2 3 ಇದೊಂದಿಟ್ 4 ಅಂದ್ರ ಇದ್ರ ಅಪೋಸಿಟ್ ಇದ್ದಿದ್ದು 4 ಇರ್ತಾವ, ಟೋಟಲ್ 8 ಆಗ್ತಾವ, ಹೌದು. ಓಕೆ, ಇಷ್ಟ ಆಯ್ತು. ಈಗ ನೋಡಿ, ಇಲ್ಲಿ ನೋಡಿ 1 2 3 ಇಲ್ಲಿ ಮೇಲೇನು ಹಚ್ಬೇಕಲ್ಲ ನಾವು ಶೀಟ, ಅಲ್ಲಿ ಮೇಲೆ 3 ಅಂದ್ರೆ ಅದ್ರ ಅಪೋಸಿಟ್ 3 ಇರ್ತಾವ, ಟೋಟಲ್ ಅವು 6 ಆಗ್ತಾವ, ಹೌದು. ನೆಕ್ಸ್ಟ್ ಇಲ್ಲೂ ಶೀಟ್ ಹಚ್ಬೇಕಲ್ಲ ನಾವು 1 2 3 ಹಚ್ಚಿದ್ರ ಅದ್ರ ಅಪೋಸಿಟ್ 3 ಇರ್ತಾವ, ಟೋಟಲ್ ಅವು 6 ಆಗ್ತಾವ, ಹೌದು. ನೆಕ್ಸ್ಟ್ ಇಲ್ಲಿನೂ 1 2 3 ಅದಾವ ಅಂದ್ರ ಅದ್ರ ಅಪೋಸಿಟ್ ನಾವು ಹಚ್ಬೇಕಾದ್ರೆ ಎಷ್ಟಾಗತ್ತ, 6 ಆಗತ್ತ, ಹೌದು. ಓಕೆ, ಟೋಟಲ್ ಕವರ್ ಮಾಡ್ಬೇಕಾದ್ರೆ 8 6 14 14 10 24 6 30 30 12 42 ಪ್ಲಸ್ 6 48 ಆಗುತ್ತ. ಸೊ ಒಂದ್ ಪೇಜ್ ಕವರ್ ಮಾಡಕ್ 1 ಚದರಮಾನ ಬೇಕಾದ್ರೆ 48 ಪೇಜ್ ಕವರ್ ಮಾಡಕ್ 48 ಚದರಮಾನ ಬೇಕು, ಹೌದು. ಅರ್ಥ ಆಯ್ತು ಎಲ್ಲರಿಗೂ. ಓಕೆ, ಸಿಂಪಲ್ ಅದ. ಓಕೆ, 48 ಚದರಮಾನಗಳು ಬರ್ತೈತಿ. ಇಲ್ಲ ಸರ್ ಇದಕ್ಕಿಂತ ಈಸಿಯಾಗಿ ಹೇಳ್ರಿ ಅಂದ್ರೆ ಈ ತರ ಮಾಡ್ಬೋದು. ಓಕೆ, ಇಲ್ಲಿ ನೋಡಿ ಇದಕ್ಕಿಂತ ಈಸಿಯಾಗಿ ಮಾಡ್ಬೋದು ನಾವು. ಓಕೆ, ಇಲ್ಲಿ ನೋಡಿ 1 2 3 4 5 ಅದಾವ. ಓಕೆ, 6 7 8 9 10 11 12 13 14 15 16 17 18 19 20 21 22 23 24 ಟೋಟಲ್ ಪೇಸ್ಗಳು ನಮಗ್ ಕಾಣೋ ಎಷ್ಟಿರ್ತಾವ, 24 ನಮಗ್ ಕಾಣ್ತಾವ ಅಂದ್ರ ಅದ್ರ ಅಪೋಸಿಟ್ 24 ಇದ್ದೇ ಇರ್ತಾವ. ಸೊ ಕಾಣು 24 ಆದ್ರ ಅದ್ರ ಅಪೋಸಿಟ್ 24 ಇರ್ತಾವ ಅಂದ್ರೆ ಟೋಟಲ್ ಎಷ್ಟದು, ಓಕೆ 48. ಓಕೆ, ಸೊ ಒಂದು ಪೇಸ್ ಕವರ್ ಮಾಡಕ 1 ಚದರಮಾನ ಅಂದ್ರ 48 ಪೇಸ್ ಕವರ್ ಮಾಡಕ್ ಎಷ್ಟು ಚದರಮಾನ ಬೇಕು, ಯಾವ ಮೆಥಡ್ ಈಸಿ ಐತ್ರಿ. ಓಕೆ, ಸೊ ಈ ತರ ಎಲ್ಲ ಬ್ಯಾಡ್ರಿ ನಮ್ ಕನ್ಫ್ಯೂಷನ್ಸ್ ಅಂದ್ರೆ ಏನ್ ಮಾಡ್ರಿ, ಜಸ್ಟ್ ಔಟ್ ಎಷ್ಟ್ ಕಾಂತಲ್ಲ ಅದ್ರ ಅಪೋಸಿಟ್ ಒಂದ್ ಪೇಸ್ ಇರ್ಲಾಕ ಬೇಕು, ಯಾಕಂದ್ರೆ ಅಲ್ಲೂ ನಾವು ಅಂಟಿಸ್ಬೇಕು, ಹೌದು. ಸೊ ಆದ್ದರಿಂದ ನೀವ್ ಏನ್ ಮಾಡ್ರಿ ಅಂದ್ರ
ಜಸ್ಟ್ ಅದನ್ನ ಎಷ್ಟ್ ಪೇಸಸ್ ಇದಾವ ಕಂಡು ಎಲ್ಲ ಕಂಪ್ಲೀಟ್ ಆಗಿ ಕೌಂಟ್ ಮಾಡ್ರಿ ಈ ತರ ನಂಬರ್ಸ್ ಹಾಕಿ. ಸೊ ಅದ್ರ ಅಪೋಸಿಟ್ ಅಷ್ಟೇ ಪೇಸಸ್ ಇರ್ತಾವ, ಅದನ್ನು ಕವರ್ ಮಾಡ್ಬೇಕಾಗತ್ತ ನಾವ. ಸೊ 24 ಪ್ಲಸ್ 24 ಅಂದ್ರೆ 48 ಆಗತ್ತ. ಒಂದು ಒಂದು ಪೇಸ್ ಕವರ್ ಮಾಡಕ ನಮ್ಗೆ ಎಷ್ಟ್ ಬೇಕು? ಒಂದು ಚದರ್ಮಾನ ಬೇಕಂದ್ರ 48 ಪೇಸ್ ಕವರ್ ಮಾಡಕ್ ಏನಂತಾರು, ಎಷ್ಟ್ ಬೇಕಾಗತ್ತ? 48 ಚದರ್ಮಾನಗಳು ಬೇಕಾಗತ್ತ. ಸೊ ಆಪ್ಷನ್ ಡಿ 48 ಚದರ್ಮಾನಗಳು ಸರಿಯಾದ ಉತ್ತರ. ಓಕೆ ಓಕೆ, ನೆಕ್ಸ್ಟ್ ಈ ಕ್ವಶನ್ ನೋಡಿ. In the given figure, a complete cube is cut into small cube pieces and some of the small cubes are removed. How many small cubes are remaining after the removal as shown in the figure? ಓಕೆ, ಇಲ್ಲಿ ಏನ್ ಕೇಳ್ಯಾರ ಕ್ವಶನ್, ಕೊಟ್ಟಿರುವ ಆಕೃತಿಯು ಒಂದು ಪೂರ್ಣ ಘನವಾಗಿದ್ದು ಅದನ್ನು ಚಿಕ್ಕ ಚಿಕ್ಕ ಗಣಗಳಾಗುವಂತೆ ಕತ್ತರಿಸಲಾಗಿದೆ. ಚಿತ್ರದಲ್ಲಿ ತೋರಿಸಿರುವಂತೆ ಅದರಿಂದ ಕೆಲವು ಭಾಗಗಳನ್ನು ಕತ್ತರಿಸಿ ತೆಗೆಯಲಾಗಿದೆ. ಓಕೆ, ಹಾಗಾದರೆ ಕತ್ತರಿಸಿ ತೆಗೆದ ನಂತರ ಅದರಲ್ಲಿ ಉಳಿದಿರುವ ಚಿಕ್ಕ ಗಣಗಳ ಸಂಖ್ಯೆ ಎಷ್ಟು ಅಂತ ಕೇಳ್ಯಾರ. ಓಕೆ, ಇಲ್ಲಿ ಏನ್ ಕೇಳ್ಯಾರ ಅವ್ರ, ಕತ್ತರಿಸಿ ತೆಗೆದ ಚಿಕ್ಕ ಗಣಗಳ ಸಂಖ್ಯೆ ಕೇಳಿಲ್ಲ, ಕತ್ತರಿಸಿ ತೆಗೆದ ನಂತರ ಅಲ್ಲಿ ಉಳಿದ ಚಿಕ್ಕ ಗಣಗಳ ಸಂಖ್ಯೆ ಕೇಳ್ಯಾರ. ಓಕೆ, ಎಷ್ಟು ಬರುತ್ತೆ ನೋಡ್ರಿ. ಇಲ್ಲಿ ಸಿಂಪಲ್ ಆಗಿ ನಾವು ಏನ್ ಮಾಡ್ಬೋದು ಅಂದ್ರೆ ಈ ಪ್ರಶ್ನೆಯನ್ನು ಸಾಲ್ವ್ ಮಾಡಲು, ಸೊ ಅವಾಗ್ಲೇ ಒಂದು ಕ್ವೆಶನ್ ಸಾಲ್ವ್ ಮಾಡಿಲ್ಲ, ಅದೇ ಮೆಥಡ್ ಯೂಸ್ ಮಾಡ್ಬೋದು. ಓಕೆ, ಸೊ ಈ ತರ ಕೊಟ್ಟಾಗ ಕಟ್ ಮಾಡಿದ್ದೆಲ್ಲ ತಲೆ ಕೆಡ್ಸ್ಕೋಬೇಡಿ. ಓಕೆ, ಸೊ ಇಲ್ಲಿ 1 2 3 4, ನೆಕ್ಸ್ಟ್ ಇಲ್ಲಿನೂ 1 2 3 4 ದೊಡ್ಡ ಸಂಖ್ಯೆ ಏನದ 4 4 ಅದ ಅಂದ್ರ ಇಲ್ಲಿ 4 ಇಂಟು 4 ಟೋಟಲ್ ಫಸ್ಟ್ ಲೇಯರ್ ಒಳಗ 16 ಚಿಕ್ಕ ಗಣಗಳು ಇರ್ತಾವ. ಹೌದು, ಸೊ ಇಲ್ಲಿನೂ 1 2 3 4 1 2 3 ಅಂದ್ರ 4 ಮೂರ್ಲೆ 12 ಚಿಕ್ಕ ಗಣಗಳು ಇರ್ತಾವ. ಹೌದು, ನೆಕ್ಸ್ಟ್ ಇಲ್ಲಿನೂ ಸೇಮ್ 4 ಅದಾವ, ಇಲ್ಲಿ 2 ಅದಾವ ಅಂದ್ರೆ 4 ಇಂಟು 2 ಅಂದ್ರ 8 ಇರ್ತಾವ. ಹೌದು, ಸೊ ಇಲ್ಲಿನೂ ಈ ಲೈನ್ ಒಳಗೆ 4 ಅದಾವ, ಈ ಕಡೆಯಿಂದ 1 ಅಂದ್ರ 4 ಇಂಟು 1 4 ಆಗುತ್ತೆ. ಹೌದು, ಸೊ 8 4 ಸೇರಿದ್ರ 12 12 12 24 24 16 ಸೇರಿದ್ರ 40 ಬರುತ್ತೆ. ಚಿಕ್ಕ ಗಣಗಳ ಸಂಖ್ಯೆ ಎಷ್ಟು? 40. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ಪ್ರಶ್ನೆ ಸಂಖ್ಯೆ 7ರಲ್ಲಿ ಕೊಟ್ಟಿರೋ ಚಿತ್ರದಲ್ಲಿ ಕತ್ತರಿಸಿ ತೆಗೆಯಲಾಗಿರುವ ಚಿಕ್ಕ ಗಣಗಳ ಸಂಖ್ಯೆ ಎಷ್ಟು ಬರುತ್ತೆ ನೋಡಿ. ಸೊ ನಿಮಗೀಗ ಈಸಿ ಮೆಥಡ್ ಏನ್ ಮಾಡಬಹುದಪ್ಪ ಅಂದ್ರ, ಆಲ್ರೆಡಿ ನಿಮ್ಗೆ ಏನ್ ಗೊತ್ತದ, ಸೊ ಅಲ್ಲಿ ಎಷ್ಟು ಚಿಕ್ಕ ಗಣಗಳು ಅದಾವ ಅನ್ನೋದು ಗೊತ್ತದ. ಓಕೆ, ಸೊ ಈಗ ಕಂಪ್ಲೀಟ್ ಗಣ ಆಗಿದ್ರೆ ಏನಾಗ್ತಿದ್ದು, ಈ ಕಡೆ 4 ಈ ಕಡೆ 4 ಹೈಟ್ 4 ಅದ ಅಂದ್ರ 4 ಕ್ಯೂಬ್ ಇಕ್ವಲ್ ಟು 4 ಇಂಟು 4 ಇಂಟು 4. ಓಕೆ, ಸೊ 4 ಇಂಟು 4 ಇಂಟು 4 ಮಾಡಿದಾಗ 64 ಟೋಟಲ್ ಸಣ್ಣ ಕ್ಯೂಬ್ಸ್ ಆಗ್ತಿದ್ದು. ಸೊ ಆಲ್ರೆಡಿ ಅಲ್ಲಿ ಇದ್ದಿದ್ ಕ್ಯೂಬ್ಸ್ ಎಷ್ಟು ಅದಾವು? 40 ಅದಾವ. ಮೈನಸ್ 40 ಮಾಡೋಣ. ಸೊ 64ರಲ್ಲಿ 40 ಮೈನಸ್ ಮಾಡಿದ್ರೆ ಎಷ್ಟು ಉಳಿತಾವು? 24. ಸೊ ಇದು ಕತ್ತರಿಸಿ ತೆಗೆದ ಚಿಕ್ಕ ಗಣಗಳ ಸಂಖ್ಯೆ ಸಿಗುತ್ತಾ? ಹೌದು, ಓಕೆ. ಇಲ್ಲ ಸರ್, ನಮ್ಗೆ ಅಂದ್ರೆ ಆಲ್ರೆಡಿ ಇದನ್ನ ಕೇಳಿದ್ರೆ ಡೈರೆಕ್ಟ್ ಕ್ವಶನ್ ಕೇಳಿದ್ರೆ ನಮ್ಗೆ 40 ಆಲ್ರೆಡಿ ಗೊತ್ತಿರೋದಿಲ್ಲ, ಅವಾಗ ಯಾವ ತರ ಮಾಡ್ಬೇಕು ಅನ್ನೋದನ್ನ ನೋಡೋಣ. ಸೊ ಈ ತರ ಈಗ ಮೇಲೆ ನಿಮ್ಗೆ 40 ಅಂತ ಗೊತ್ತಿತ್ತು ಆಲ್ರೆಡಿ ಅಲ್ಲಿ ಇದ್ದ ಗಣಗಳ ಸಂಖ್ಯೆ. ಸೊ ನಾವು ಟೋಟಲ್ ಒಳಗಡೆ 40 ಮೈನಸ್ ಮಾಡಿದ್ರೆ 24 ಬಂತು, ಅದ್ ಬೇರೆ. ಓಕೆ, ನಮ್ಗೆ ಡೈರೆಕ್ಟ್ ಈ ತರ ಕೊಟ್ಟು ಕತ್ತರಿಸಿ ತೆಗೆದ ಚಿಕ್ಕ ಗಣಗಳ ಸಂಖ್ಯೆ ಕೇಳಿದಾಗ ಯಾವ ತರ ಮಾಡ್ಬೇಕು ಅನ್ನೋದನ್ನ ನೋಡೋಣ. ಓಕೆ, ಸೊ ಇಲ್ಲಿ ನೋಡಿ, ಈ ಕಡೆನು 4 ಈ ಕಡೆನು 4 ಅದ ಅಂದ್ರ ಈ ಸೈಡ್ ಲೆಫ್ಟ್ ಸೈಡ್ ಡಯಾಗ್ರಾಮ್ ಒಳಗಡೆ ಇಂಡಿಕೇಟ್ ಮಾಡತ್ತೀನಿ ನೋಡ್ರಿ. ಓಕೆ, ಸೊ ಇಲ್ಲಿ ಈ ಕಡೆ 4 ಅದ ಅಂದ್ರೆ ಇದು ಕಂಪ್ಲೀಟ್ ಅದ, ಇಲ್ಲಿ 0, ಇಲ್ಲಿ ಏನು ಕಟ್ ಮಾಡಿ ತೆಗೆದಿಲ್ಲ. ಓಕೆ, ಸೊ ಇಲ್ಲಿ ಈ ಕಡೆ 4 ಬಟ್ ಈ ಕಡೆ 3 ಅದ ಅಂದ್ರ ಒಂದು ಸಾಲನ್ನ ಏನ್ ಮಾಡ್ಯಾರ, ಕಟ್ ಮಾಡಿ ತೆಗೆದಾರ. ಹೌದು, ಅಂದ್ರೆ ಇಲ್ಲಿ 4 ಕಟ್ ಮಾಡಿ ತೆಗೆದಾರ. ಓಕೆ, ಅಂದ್ರೆ ಒಂದ್ ಲೈನ್ ಒಳಗಡೆ 4 ಕ್ಯೂಬ್ ಅದ ನಮಗ್. ಓಕೆ, ನೆಕ್ಸ್ಟ್ ಇಲ್ಲಿ 2 ಲೈನ್ ಅಷ್ಟೇ ಅದ ಅಂದ್ರೆ ಇನ್ 2 ಲೈನ್ ಕಟ್ ಮಾಡ್ತಾ ಇದಾರೆ. ಯಾಕಂದ್ರೆ ನಾವು ಕೆಳಗಡೆ ನೋಡಿದ್ರೆ ಗೊತ್ತಾಗುತ್ತೆ ನಮ್ಗೆ ಕಂಪ್ಲೀಟ್ 4 ಲೈನ್ಸ್ ಇರ್ಬೇಕಾವು. ಸೊ ಇಲ್ಲಿ 1 ಲೈನ್ ಕಮ್ಮಿ ಅದ 4 ಮತ್ತು ಇಲ್ಲಿ 2 ಲೈನ್ ಕಮ್ಮಿ ಅದ 4 ಇಂಟು 2 ಅಂದ್ರೆ 8 ಕಮ್ಮಿ ಅದಾವು. ಓಕೆ, ನೆಕ್ಸ್ಟ್ ಇಲ್ಲಿ ಮೇಲಿನ ಲೈನ್ ಒಳಗ ಒಂದೇ ಲೈನ್ ಐತಂದ್ರ 3 ಲೈನ್ ಕಡಿಮೆ ಅದಾವ. ಹೌದು, ಸೊ 4 ಇಂಟು 3 12 ಕಮ್ಮಿ ಅದಾವು. ಅರ್ಥ ಆಗತೈತಿ. ಸೊ 12 8 ಕೂಡಿದ್ರೆ 20, 24 ಕೂಡಿದ್ರೆ ಎಷ್ಟು ಬರುತ್ತೆ? 12 ಪ್ಲಸ್ 8 ಪ್ಲಸ್ 4 ಮಾಡಿದಾಗ 24 ಬರುತ್ತೆ.
ಸೊ ಕತ್ತರಿಸಿ ತೆಗೆದ ಚಿಕ್ಕ ಗಣಗಳ ಸಂಖ್ಯೆ 24 ಬರುತ್ತಾ? ಅರ್ಥ ಆಯ್ತು? ಓಕೆ. ಸೊ ದ ಆಪ್ಷನ್ ಈಸ್ ಆಪ್ಷನ್ ಸಿ 24. ಓಕೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಅದೇ ಪ್ರಶ್ನೆ ಮೇಲೆನೆ ಕೇಳ್ಯಾರ. ಓಕೆ. ಪ್ರಶ್ನೆ ಸಂಖ್ಯೆ 7ರಲ್ಲಿ ಕೊಟ್ಟಿರುವ ಚಿತ್ರವನ್ನು ಒಂದು ಪೂರ್ಣ ಗಣವನ್ನಾಗಿಸಲು ಅದಕ್ಕೆ ಸೇರಿಸಬೇಕಾದ ಚಿಕ್ಕ ಗಣಗಳ ಸಂಖ್ಯೆ ಎಷ್ಟು? ಎಷ್ಟು ಚಿಕ್ಕ ಗಣಗಳನ್ನ ಕಟ್ ಮಾಡಿ ತೆಗೆದಿರ್ತಾರಲ್ಲ, ಅಷ್ಟು ಚಿಕ್ಕ ಗಣಗಳನ್ನ ವಾಪಸ್ ಸೇರಿಸಿದ್ರ ಅದು ಕಂಪ್ಲೀಟ್ ಆಗಿ ಒಂದು ಗಣ ಆಗತ್ತಾ? ಹೌದು. ಸೊ ಆದ್ದರಿಂದ ಇಲ್ಲಿನೂ ಆಪ್ಷನ್ ಡಿ 24 ಬರುತ್ತಾ? ಓಕೆ. ನೆಕ್ಸ್ಟ್ ಕ್ವಶನ್ ಈಸ್, ಇವು ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ, ಯಾಕಂದ್ರೆ ಎಕ್ಸಾಮ್ಸ್ ಒಳಗ ಇವು ಸಿಂಪಲ್ ಕ್ವಶನ್ಸ್. ಆಕ್ಚುಲಿ ನೀವು ಅಂದ್ರೆ ಜಾಸ್ತಿ ಫಾರ್ಮುಲಾ, ಜಾಸ್ತಿ ಟೈಮಿಂಗ್ ಕನ್ಸ್ಯೂಮ್ ಮಾಡುವಂತ ಕ್ಯಾಲ್ಕುಲೇಷನ್ಸ್ ಎಲ್ಲ ಇರೋದಿಲ್ಲ ಅದ್ರಾಗ. ಸೊ ಡೈರೆಕ್ಟ್ ಅಲ್ಲಿ ನೋಡುದು, ಸಾಲ್ವ್ ಮಾಡುದು ಅಷ್ಟೇ ಇರುತ್ತೆ. ಓಕೆ. ಈ ಪ್ರಶ್ನೆ ನೋಡಿ, ಕೊಟ್ಟಿರುವ ಆಕೃತಿಯು ಒಂದು ಪೂರ್ಣ ಗಣವಾಗಿದ್ದು ಅದನ್ನು ಚಿಕ್ಕ ಗಣಗಳಾಗುವಂತೆ ಕತ್ತರಿಸಲಾಗಿದೆ. ಚಿತ್ರದಲ್ಲಿ ತೋರಿಸಿರುವಂತೆ ಅದರಿಂದ ಕೆಲವು ಭಾಗಗಳನ್ನು ಕತ್ತರಿಸಿ ತೆಗೆಯಲಾಗಿದೆ. ಓಕೆ. ಹಾಗಾದರೆ ಕತ್ತರಿಸಿ ತೆಗೆದ ನಂತರ ಅದರಲ್ಲಿ ಉಳಿದಿರುವ ಗಣಗಳ ಸಂಖ್ಯೆ ಎಷ್ಟು ಅಂತ ಕೇಳಾರ. ಓಕೆ. ಸೊ ಇಲ್ಲಿ ನೋಡಿ, ನಾ ಆಲ್ರೆಡಿ ನಿಮ್ಗೆ ಹೇಳಿರುವಂತೆ ಏನ್ ಮಾಡ್ಬೇಕು, ಸೊ ಒಂದೊಂದ್ ಲೇಯರ್ ಆಗಿ ನಾವು ಕಂಪ್ಲೀಟ್ ಗಣ ಇದ್ರೆ ಏನ್ ಮಾಡ್ತಿದ್ವಿ, ಕೊಟ್ಟಂತ ಒಂದು ಸಂಖ್ಯೆಯನ್ನ ಮ್ಯಾಕ್ಸಿಮಮ್ ನಂಬರ್ ಇದ್ದಿದ್ದನ್ನ ಕ್ಯೂಬ್ ಮಾಡಿದ್ರೆ ನಮ್ಗೆ ಡೈರೆಕ್ಟ್ ಆನ್ಸರ್ ಸಿಗ್ತಿತ್ತು. ಸೊ ಈ ಲೈನು 4, ಈ ಲೈನು 4 ಮತ್ತೆ ಹೈಟ್ಗೂ 4 ಇದ್ರೆ ಏನ್ ಮಾಡ್ತಿದ್ವಿ ನಾವು, ಸೊ 4 ಕ್ಯೂಬ್ ಮಾಡ್ಬಿಡ್ತಿದ್ವಿ. ಟೋಟಲ್ ಚಿಕ್ಕ ಗಣಗಳ ಸಂಖ್ಯೆ ಎಷ್ಟು ಸಿಗ್ತಿತ್ತು? 64 ಸಿಗ್ತಿತ್ತು. ಬಟ್ ಇಲ್ಲಿ ಏನ್ ಮಾಡ್ಯಾರ, ಕಟ್ ಮಾಡಿ ತೆಗೆದಾರ. ಓಕೆ. ಸೊ ಕಟ್ ಮಾಡಿ ತೆಗೆದ ನಂತರ, ಕತ್ತರಿಸಿ ತೆಗೆದ ನಂತರ ಅಲ್ಲಿ ಉಳಿದಿರುವ ಚಿಕ್ಕ ಗಣಗಳ ಸಂಖ್ಯೆ ಫೈಂಡ್ ಔಟ್ ಮಾಡ್ಬೇಕು. ಹೌದು. ಸೊ 1, 2, 3, 4, 5 ಇಲ್ಲಿ 5 ಅದಾವ. ಸೊ ಈ ಲೈನ್ ಒಳಗಡೆನು ಇದು 5 ಅದಾವ. ಹೌದು. ಸೊ 1 by 1 ಲೇಯರ್ ಮಾಡ್ಬೇಕಂತ ಹೇಳೀನಿ. ಸೊ 5 ಇಂಟು 5 ಎಷ್ಟಾಯ್ತು? ಇಲ್ಲಿ 25 ಅದು. ಓಕೆ. ನೆಕ್ಸ್ಟ್ ಇಲ್ಲೂ ಸೇಮ್, ಇಲ್ಲೂ ಏನ್ ಕಟ್ ಮಾಡಿಲ್ಲ, ಇಲ್ಲೂ 5 ಅದಾವ, ನೆಕ್ಸ್ಟ್ ಇಲ್ಲೂ 5 ಅದಾವ. ಸೊ ಇಲ್ಲೂ ಏನಾಗುತ್ತಾ, 5 ಇಂಟು 5 ಆಗುತ್ತಾ, ಇದು 25 ಆಗುತ್ತಾ. ಓಕೆ. ನೆಕ್ಸ್ಟ್ ಈ ಥರ್ಡ್ ಲೇಯರ್ ಒಳಗಡೆ ನೋಡಿ, 5 ಈ ಕಡೆನೂ 5 ಅದಾವ, ಅಂದ್ರೆ ಇಲ್ಲೂ ಕಟ್ ಮಾಡಿ ತೆಗೆದಿಲ್ಲ. 5 ಇಂಟು 5 ಇಲ್ಲಿನೂ 25 ಆಗುತ್ತಾ. ಓಕೆ. ನೆಕ್ಸ್ಟ್ ಈ ಲೈನ್ ನೋಡಿ, ಇಲ್ಲಿ 1, 2, 3, 4 ಅಷ್ಟೇ ಅದಾವ. ನೆಕ್ಸ್ಟ್ ಬಟ್ ಇಲ್ಲಿ 1, 2, 3, 4, 5 ಅದಾವ. ಓಕೆ. ಸೊ 4 ಇಂಟು 5 ಎಷ್ಟಾಗತ್ತ? 20 ಆಗುತ್ತ. ಓಕೆ. ನೆಕ್ಸ್ಟ್ ಈ ಲೇಯರ್ ನೋಡಿ, 1, 2 ಅಷ್ಟೇ ಅದಾವ. ಇಲ್ಲಿ ನಡುವು ಇರುವ 3 ಲೇಯರ್ ಗಳನ್ನ ಕಟ್ ಮಾಡಿ ತೆಗೆದಾರ. ಸರಿ, 3 ಲೈನ್ಸ್ ಏನ್ ಮಾಡ್ಯಾರು, ಕಟ್ ಮಾಡಿ ತೆಗೆದಾರ. ಓಕೆ. ಸೊ ಇಲ್ಲಿ ಏನಾಗಿದೆ, 1, 2, 3, 4, 5 ಅದಾವ. ಓಕೆ. ಸೊ ಇಲ್ಲಿ ಏನ್ ಮಾಡ್ಬೇಕು, 2 ಇಂಟು 5 ಮಾಡ್ಬೇಕು. ಹೌದು. ಸೊ 2 ಇಂಟು 5 ಮಾಡಿದಾಗ ಎಷ್ಟು ಬರುತ್ತಾ? 10 ಬರುತ್ತಾ. ಸೊ 10, 20, 30, 30, 25 ಕೂಡಿದ್ರೆ 55 ಪ್ಲಸ್ 25 80 ಪ್ಲಸ್ 25 105 ಬರುತ್ತಾ. ಸೊ ಆಪ್ಷನ್ ಬಿ 105 ಸರಿಯಾದ ಉತ್ತರ. ಅಂದ್ರೆ ಕತ್ತರಿಸಿ ತೆಗೆದ ನಂತರ ಆ ಘನದಲ್ಲಿ 105 ಚಿಕ್ಕ ಗಣಗಳಿವೆ. ಸೊ ನಾವು ಜಸ್ಟ್ ಏನ್ ಮಾಡೋದು, ಆ ಲೈನ್ ಎಷ್ಟು ಅದಾವ ನೋಡ್ಬೇಕು, ಅದ್ ಮಲ್ಟಿಪ್ಲೈ ಮಾಡಿ ಈ ತರ ಮಾಡ್ತಾ ಹೋಗ್ಬೇಕು, ಯಾವಾಗ ಕತ್ತರಿಸಿ ತೆಗೆದಿರ್ತಾರಲ್ಲ ಅವಾಗ. ಓಕೆ. ಈಗ ಅದೇ ಕ್ವಶನ್ ನೋಡಿ, ಪ್ರಶ್ನೆ 10ರಲ್ಲಿ ಕೊಟ್ಟಿರುವ ಚಿತ್ರದಲ್ಲಿ ಕತ್ತರಿಸಿ ತೆಗೆಯಲಾಗಿರುವ ಚಿಕ್ಕ ಗಣಗಳ ಸಂಖ್ಯೆ ಎಷ್ಟು ಅಂತ ಕೇಳ್ಯಾರ. ಓಕೆ. ಸೊ ಈಗ ನಮ್ಗೆ ಆಲ್ರೆಡಿ ಕತ್ತರಿಸಿ ತೆಗೆದ ನಂತರ ಉಳಿದಿರುವ ಗಣಗಳ ಸಂಖ್ಯೆ ಗೊತ್ತದ. ಸೊ ಕತ್ತರಿಸಲಿಲ್ಲ ಅಂದ್ರೆ ಅದರಲ್ಲಿ ಟೋಟಲ್ ಎಷ್ಟು ಗಣಗಳಾಗ್ತಿದ್ವು ಅದನ್ನ ಯಾವ ತರ ಫೈಂಡ್ ಔಟ್ ಮಾಡ್ಬೇಕು. ಸೊ ಈಗ 5, 5, 5 ಲೆಂತ್ 5, ಹೈಟ್ 5, ಬ್ರೆಡ್ತ್ 5, 5 ಅದಾವ ಅಂದ್ರ ಟೋಟಲ್ 125 ಆಗ್ತಿದ್ವು. ಓಕೆ. ಸೊ ಇಲ್ಲಿ ಕಟ್ ಮಾಡಿ ತೆಗೆದ ನಂತರ ಉಳಿದಿದ್ದು ಎಷ್ಟು ಅದಾವ? 105 ಅದಾವ. ಓಕೆ. 125ರಾಗ 105 ಕಳೆದ್ರ 20 ಬರುತ್ತ. ಓಕೆ. ಸೊ ಕತ್ತರಿಸಿ ತೆಗೆದಿದ್ದು ಎಷ್ಟಾಗತ್ತ? 20 ಆಗತ್ತ. ಕ್ವಶನ್ ಏನದ, ಕೊಟ್ಟಿರುವ ಚಿತ್ರದಲ್ಲಿ ಎಷ್ಟು ಗಣಗಳಿವೆ ಅಂತ ಕೇಳ್ಯಾರ. ಓಕೆ. ಸೊ ಇಲ್ಲಿ ನೋಡಿ, ಈಗ ನೋಡ್ರಿ, ಇಲ್ಲಿ ಒಂದೇದು ಒಂದ್ ಐತಿದ. ಓಕೆ. ಎರಡನೇ ಲೇಯರ್ನಾಗ ಇಲ್ಲಿ ಒಂದೇದ್ರ ಕೆಳಗಿಂದ ಇವ್ ಎಡ ಕೂಡಿ ಇವ್ 3 ಇರ್ತಾವ. ಹೌದು. ನೆಕ್ಸ್ಟ್ ಇವ್ 3 ಪ್ಲಸ್ ಇವ್ ಮ್ಯಾಗಿನ 3 ಇವ್ ಇಲ್ಲಿ 6 ಇರ್ತಾವ. ಹೌದು. ನೆಕ್ಸ್ಟ್ ಇಲ್ಲಿ 4 ಪ್ಲಸ್ ಮ್ಯಾಗಿನ 6 ಅದ್ರ ಕೆಳಗೂ ಇರ್ತಾವಲ್ಲವ್ರಿ. ಈಗ ಅವತ್ರ ಮ್ಯಾಗ ಇಟ್ಟಾರ ಅಂದ್ರೆ ಇವ್ ಮ್ಯಾಗ 6 ಅದಾವ ಅಂದ್ರೆ ಇವ್ ಟೋಟಲ್ 10 ಇರ್ತಾವ. ಹೌದು.
ಸೊ ಈಗ ಇಟ್ಟಿದ್ವು 20 ಅದು. ಸೊ ಇಲ್ಲೂ ಸಿಂಪಲ್ ಆಗಿ ಯಾವ ತರ ಮಾಡ್ಬೋದು ಇದನ್ನ 20ರಿಂದ 30 ಸೆಕೆಂಡ್ ಒಳಗಡೆ ಯಾವ ತರ ಸಾಲ್ವ್ ಮಾಡ್ಬೇಕು ಅನ್ನೋದನ್ನ ನೋಡಿ. ಓಕೆ, ಸೊ ಇಲ್ಲಿ ನೋಡಿ, ಈ ತರ ಯಾವ ಕ್ವಶನ್ಸ್ ಕೇರು ನೀವು ಆರಾಮಾಗಿ ಮಾಡ್ಬೋದು. ಓಕೆ, ಇಲ್ಲಿ ಪ್ರಶ್ನೆ ಏನದ, ಕೊಟ್ಟಿರುವ ಚಿತ್ರದಲ್ಲಿ ಎಷ್ಟು ಗಣಗಳಿವೆ, ಹೌ ಮೆನಿ ಕ್ಯೂಬ್ಸ್ ಆರ್ ದೇರ್ ಇನ್ ದ ಗಿವನ್ ಫಿಗರ್ ಅಂತ ಕೊಟ್ಟಾರ. ಓಕೆ, ಸೊ ಅವಾಗ ಏನ್ ಮಾಡ್ಬೇಕು ನಾವ, ಟೋಟಲ್ ಆಗಿ ಇಲ್ಲಿ ಎಷ್ಟ್ ಲೇಯರ್ಸ್ ಅದಾವ ನೋಡಿ. 1 ಲೇಯರ್ ಅದ, 2 ಲೇಯರ್ ಅದ, 3 ಲೇಯರ್ ಅದ, 4 ಲೇಯರ್ ಅದ. ಹೌದು, ಅಂದ್ರೆ 4 ಸ್ಟೆಪ್ ವೈಸ್ ಇಟ್ಕೋತ ಹೋಗ್ಯಾರ. ಹೌದು, ಓಕೆ. ಸೊ ಅಂದ್ರೆ ನಾವೇನ್ ಮಾಡೋಣ, 1 2 3 4 4 ಸ್ಟೆಪ್ಸ್ ಅದ. ಹೌದು, ಸೊ ಈ ಫಸ್ಟ್ ಸ್ಟೆಪ್ ಒಳಗಡೆ ಎಷ್ಟು ಗಣ ಆಕೃತಿಗಳದಾವ, ಒಂದದ. 1 ಇಂಟು 4 ಈಕ್ವಲ್ ಟು 4. ಎರಡನೇ ಸ್ಟೆಪ್ ಒಳಗಡೆ ನಿಮ್ಗೆ ಎಷ್ಟು ಕಾಣ್ತಾ ಇದಾವೆ, ಹಾ, ಸೊ 2 ಇಂಟು 3 ಈಕ್ವಲ್ ಟು 6. ಓಕೆ, ಮೂರನೇ ಅಂದ್ರೆ 1 2 ಅದಾದಕ್ಕೆ 2 ಇಂಟು 3 ಮಾಡಿದ್ರಿ. ಇಲ್ಲಿ 1 ಇತ್ತು, 1 ಇಂಟು 4 ಮಾಡಿದ್ರಿ. ಮೂರನೇ ಆಕೃತಿ ಒಳಗೆ, ಮೂರನೇ ಲೇಯರ್ ಒಳಗೆ ಎಷ್ಟು ಕಾಣತಾವ, 3 ಕಾಣತಾವ. ಹೌದು, ಸೊ 3 ಇಂಟು 2 ಮಾಡಿದ್ರೆ ಎಷ್ಟು ಬರುತ್ತಾ, 6 ಬರುತ್ತಾ. ಓಕೆ, ನೆಕ್ಸ್ಟ್ 1 2 3 4, ಈ ಲೇಯರ್ ಒಳಗೆ 4 ಅದಾವ ಅಂದ್ರೆ 4 ಇಂಟು 1 ಮಾಡ್ಬೇಕು. 4 ಇಂಟು 1 ಮಾಡಿದಾಗ ಎಷ್ಟು ಬರುತ್ತೆ, 4 ಬರುತ್ತೆ. ಸೊ 6 4 ಕೂಡಿದ್ರೆ 10, 10 6 16, 4 ಕೂಡಿದ್ರೆ 20 ಬರುತ್ತೆ. ಹೌದು, ಸೊ 20ರಿಂದ 30 ಸೆಕೆಂಡ್ ಒಳಗಡೆ ಸಾಲ್ವ್ ಮಾಡ್ಬೋದು ನಾವು ಇದನ್ನ. ಸೊ ಇದನ್ನ ಯಾವ ತರ ಮಾಡ್ಬೇಕಂದ್ರೆ, ನಿಮ್ಗೆ ಇನ್ನೂ 5 ಸ್ಟೆಪ್ ಕೊಡ್ಬೋದು, ಅವ್ರು 6 ಸ್ಟೆಪ್ ಕೊಡ್ಬೋದು. 6 ಸ್ಟೆಪ್ ಕೊಟ್ಟು ಈ ತರ ಇಡ್ಬೋದು. ಓಕೆ, ಇಟ್ಟಾಗ ಏನ್ ಮಾಡ್ಬೋದು ನೀವು, ಕೆಳಗಡೆಯಿಂದ ಲೇಯರ್ 1, ಲೇಯರ್ 2, ಲೇಯರ್ 3, ಲೇಯರ್ 4, ಲೇಯರ್ 5 ಈ ತರ ಕೊಡ್ತಾ ಹೋಗ್ಬೇಕು. ಸೊ ಒಂದೇ ಈ ಮೇಲಿನ ಲೇಯರ್ ದಾಗ ಎಷ್ಟ್ ಐತ್ಲ ಅದಕ್ಕೆ ಮಲ್ಟಿಪ್ಲೈ ಮಾಡೋದು. ಎರಡನೇ ಲೇಯರ್ ಒಳಗೆ ನಿಮ್ಗೆ ಎಷ್ಟ್ ಕಾಣ್ತಾವಲ್ಲ ಅದಕ್ಕೆ ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೇಕು. ಓಕೆ, ಸೊ ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ, ಸರಿಯಾಗಿ ಕೇಳಿಸಲ್ದವ್ರು ಇದನ್ನ. ಓಕೆ, ಇಲ್ಲಿ ನೋಡ್ರಿ ಏನ್ ಮಾಡ್ಬೇಕು, ಸಿಂಪಲ್ ಆಗಿ ಸಾಲ್ವ್ ಮಾಡ್ಬೇಕಾದ್ರೆ ನಾವು ಈಗ 1 ಲೇಯರ್, ನೆಕ್ಸ್ಟ್ ಇಲ್ಲಿ ಟೋಟಲ್ 4 ಲೇಯರ್ ಅದಾವ. ಹೌದು, 1 2 3 4. ಇಲ್ಲಿ ನೋಡಿ, ಇದು 1ನೇ ಲೇಯರ್, ನೆಕ್ಸ್ಟ್ 2ನೇ ಲೇಯರ್, 3ನೇ ಲೇಯರ್, 4ನೇ ಲೇಯರ್ ಅದ. ಹೌದು, ಸೊ ಇಲ್ಲಿ ಈ 1ನೇ ಲೇಯರ್ ಒಳಗಡೆ ಎಷ್ಟು ಗಣ ಐತಿ, 1 ಐತಿ. ಸೊ 4 ಇಂಟು 1 ಅಥವಾ 1 ಇಂಟು 4 ಮಾಡಿ. ಓಕೆ, ಸೊ ಈ ಲೇಯರ್ ಒಳಗಡೆ ಎಷ್ಟು ಕಾಣತಾವ ನಮ್ಗೆ ಗಣಗಳ ಸಂಖ್ಯೆ, 1 2 ಕಾಣತಾವ ಅಂದ್ರೆ 3 ಇಂಟು 2 ಮಾಡೋಣ. ಓಕೆ, ನೆಕ್ಸ್ಟ್ ಈ ಲೇಯರ್ ಒಳಗಡೆ 1 2 3 ಕಾಣತಾವ ಅಂದ್ರೆ 2 ಇಂಟು 3 ಮಾಡೋಣ. ಓಕೆ, ಸೊ ಈ ಲೇಯರ್ ಒಳಗಡೆ 1 2 3 4 ಕಾಣತಾವ ಅಂದ್ರೆ 1 ಇಂಟು 4 ಮಾಡೋಣ. ಓಕೆ, ಸೊ 4 1 4, 3 2 6, 2 3 6, 1 4 4 ಅಂದಾಗ ಈ ಟೋಟಲ್ ಎಲ್ಲ ಸಮ್ ಮಾಡಿದಾಗ ಆಡ್ ಮಾಡಿದಾಗ 20 ಬರುತ್ತ. ಓಕೆ, ಅರ್ಥ ಆಯ್ತು. ಟೋಟಲ್ ಇರುವ ಗಣಗಳು ಎಷ್ಟದಾವ ಅಂದ್ರೆ ಟೋಟಲ್ 20 ಗಣಗಳು ಅದಾವ. ಸೊ ಆಪ್ಷನ್ ಸಿ 20 ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗುಣ್ರಿ. ಮುಂದಿನ ಪ್ರಶ್ನೆ. ಓಕೆ, ಈ ಪ್ರಶ್ನೆ ನೋಡಿ, 8 ಸೆಂಟಿಮೀಟರ್ ಬಾಹುವಿನ ಅಳತೆಯುಳ್ಳ ಒಂದು ಪೂರ್ಣ ಘನವನ್ನು 2 ಸೆಂಟಿಮೀಟರ್ ಬಾಹುವಿನ ಅಳತೆಯುಳ್ಳ ಉಂಟಾಗುವ ಚಿಕ್ಕ ಗಣಗಳ ಸಂಖ್ಯೆ ಎಷ್ಟು. ಸೊ ಇಲ್ಲಿ ಇದನ್ನ ಯಾವ ತರ ಈಸಿಯಾಗಿ ಮಾಡ್ಬೋದಂದ್ರ, ಓಕೆ, ಇಲ್ಲಿ ನೋಡಿ, ಸೊ 8 ಸೆಂಟಿಮೀಟರ್ ಬಾಹುವುಳ್ಳ ಒಂದು ಪೂರ್ಣ ಗಣವನ್ನು, ಒಂದು ಗಣ ಅದ. ಓಕೆ, ಇಲ್ಲಿ ನೋಡಿ, ಓಕೆ, ಈ ತರ ಒಂದು ಗಣ ಅದ. ಓಕೆ, ಗಣದ ಆಕಾರದಾಗ ಕಾಣತೈತ್ಲರಿ. ಓಕೆ, ಇಲ್ಲಿ ನೋಡಿ, ಸೊ ಕ್ವಶನ್ ಯಾವ ತರ ಕೊಟ್ಟಾರ ಅಂದ್ರೆ 8 ಸೆಂಟಿಮೀಟರ್ ಬಾವಿನ ಅಳತೆ ಹೇಳುವ ಒಂದು ಪೂರ್ಣ ಗಣವನ್ನು. ಸೊ ಇದು ಗಣ ಏನದಲ್ಲ, ಯಾವ ಕಡೆ ನೀವು ಮೆಜರ್ ಮಾಡಿದ್ರು ಎಲ್ಲಾ ಕಡೆ 8 ಸೆಂಟಿಮೀಟರ್ ಅದ ಬಾಹು. ಓಕೆ, ಈ ಕಡೆನು 8 ಸೆಂಟಿಮೀಟರ್, ಎಲ್ಲಾ ಕಡೆನು 8 ಸೆಂಟಿಮೀಟರ್ ಅದ. ಓಕೆ, ಅಂದಾಗ್ಲೇ ಇದು ಗಣ ಆಗ್ಯದ. ಓಕೆ,
ಸೊ ಇದನ್ನು 2 ಸೆಂಟಿಮೀಟರ್ ಬಾಹುವಿನ ಅಳತೆಯುಳ್ಳ ಚಿಕ್ಕ ಗಣಗಳಾಗಿ ಎಷ್ಟು ಚಿಕ್ಕ ಗಣಗಳನ್ನು ಮಾಡಬಹುದು ಅಂತ ಕೇಳ್ಯಾರ ಅವ್ರು. ಓಕೆ ಓಕೆ ಇಲ್ಲಿ ಇದು 8 ಸೆಂಟಿಮೀಟರ್ ಐತಂದ್ರ ಇಲ್ಲಿ ನೋಡ್ರಿ ಇಲ್ಲಿ. ಸೊ ಇದು 8 ಸೆಂಟಿಮೀಟರ್ ಅದ ಅಂದ್ರೆ ಇದು ಕಂಪ್ಲೀಟ್ ಆಗಿ. ಸೊ ಇಲ್ಲಿ 2 ಸೆಂಟಿಮೀಟರ್ ಎಷ್ಟ್ ಆಗ್ತಾವ ನೋಡ್ರಿ, 1 2 3 4 ಆಗ್ತಾವ ಅಂದ್ರೆ 2 ಸೆಂಟಿಮೀಟರ್ 2 ಸೆಂಟಿಮೀಟರ್ 2 ಸೆಂಟಿಮೀಟರ್ 2 ಸೆಂಟಿಮೀಟರ್. ಓಕೆ ಸೊ ಅಂದ್ರೆ ಈ ತರ ಬರುತ್ತೆ ನೋಡ್ರಿ. 2 ಸೆಂಟಿಮೀಟರ್ ಚಿಕ್ಕ ಗಣಗಳು ಅಂದಾಗ ಈ ತರಾನು 2 ಸೆಂಟಿಮೀಟರ್ ಇರ್ಬೇಕು. ಓಕೆ ಅಗೇನ್ ಮತ್ತೆ ಹೆಂಗಿರ್ಬೇಕು, ಈ ತರಾನು 2 ಸೆಂಟಿಮೀಟರ್ ಆಗಲ್ಲಾನು. ಹೌದು, ಇಷ್ಟು ಚಿಕ್ಕ ಚಿಕ್ಕ ಗಣಗಳಾಗ್ಬೇಕು. ಹೌದು, ಸೊ ನಮ್ಗೆ ಏನ್ ಅರ್ಥ ಆಗತ್ತ, ಇಲ್ಲಿ ಮೇಲೇನು ಗಣಗಳು ಬರ್ಬೇಕಿಲ್ಲ. ಹೌದು, ಈ ತರ. ಓಕೆ ಸೊ ಇದೆಲ್ಲ ಬಿಡ್ರಿ. ಸೊ ನಮ್ಗ ಒಂದ್ ಸಿಂಪಲ್ ಏನ್ ಅರ್ಥ ಆಗ್ಬೇಕಂದ್ರ 8 ಸೆಂಟಿಮೀಟರ್ ಇದ್ದಿದ್ದ 2 ಸೆಂಟಿಮೀಟರ್ ಅಂದ್ರೆ ಎಷ್ಟು 2 ಸೆಂಟಿಮೀಟರ್ ದಿಂದ ಮಾಡ್ರೆ ಎಷ್ಟ್ ಅಕ್ಕಾವು, 4 ಆಗ್ತಾವ ಮ್ಯಾಕ್ಸಿಮಮ್. ಉದ್ದಕ್ಕೆ 4, ಅಗಲಕ್ಕೆ 4, ಎತ್ತರಕ್ಕೆನು 4 ಅಕ್ಕಾವ. ಸೊ ಈಗ ಏನ್ ಮಾಡ್ಬೋದು ನಾವು, 4 ಕ್ಯೂಬ್ ಮಾಡಿದ್ರೆ ಎಷ್ಟು ಬರುತ್ತ, 64 ಬರುತ್ತ. ಹೌದು, ಸೊ ಆಪ್ಷನ್ ಡಿ 64 ಚಿಕ್ಕ ಕ್ಯೂಬ್ ಗಳನ್ನಾಗಿ ಮಾಡ್ಬೋದು ನಾವು. ಓಕೆ ಸೊ ಅಲ್ಲಿ ಫಾರ್ಮುಲಾ M/N ಅದ್ ಕರೆಕ್ಟ್ ಕೊಟ್ಟಾರ ಅಂದ್ರ ಅದು ಎಲ್ಲಾ ಮೀನಿಂಗ್ ಸೇಮೇ ಕೊಡುತ್ತ. ಬಟ್ ನೀವ ಈ ತರ ತಲಿ ಓಡಿಸ್ಬೇಕು. ಅಕಸ್ಮಾತ್ ಈ ತರ ಕೊಟ್ರ ಅನ್ಕೊಳ್ಳಿ, ಯಾವ ತರ ಅಂದ್ರ 16 ಸೆಂಟಿಮೀಟರ್ ಇರುವ ಬಾಹುಳ್ಳ ಒಂದು ಪೂರ್ಣ ಗಣವನ್ನು 4 ಸೆಂಟಿಮೀಟರ್ ಅಳತೆಯುಳ್ಳ ಎಷ್ಟು ಚಿಕ್ಕ ಗಣಗಳಾಗಿ ಮಾಡಬಹುದು ಅಂತ ಕೇಳಿದಾಗ ಏನ್ ಮಾಡ್ತೀರಿ? ಸೊ 16 ಸೆಂಟಿಮೀಟರ್ ಕಂಪ್ಲೀಟ್ ಬಾವಿನ ಉದ್ದದ, ಸಣ್ಣ ಗಣಗಳ ಚಿಕ್ಕ ಗಣಗಳ ಬಾವಿನ ಉದ್ದ ಎಷ್ಟಾಗ್ಬೇಕು, 4 ಸೆಂಟಿಮೀಟರ್. ಆದ್ರೆ ಎಲ್ಲಾ ಸೈಡ್ 4 ಗಣಗಳಾಗ್ತಾವು. ಸೊ 4 ಕ್ಯೂಬ್ ಮಾಡ್ಬೇಕು, ಇದು 64 ಬರುತ್ತೆ. ಅರ್ಥ ಆಯ್ತು? ಕ್ವಶನ್ ಯಾವುದೇ ತರ ಕೊಡ್ಲಿ ಅವ್ರು, ಇನ್ನೊಂದು ಈ ತರಾನು ಕೊಡ್ಬೋದು. ಓಕೆ ಸೊ 20 ಸೆಂಟಿಮೀಟರ್ ಉದ್ದ ಅಳತೆಯುಳ್ಳ ಬಾಹು ಇರುವ ದೊಡ್ಡ ಗಣದಲ್ಲಿ, ಓಕೆ ಸಂಪೂರ್ಣ ಗಣದಲ್ಲಿ 20 ಸೆಂಟಿಮೀಟರ್ ಬಾಹುಳ್ಳ ಸಂಪೂರ್ಣ ಗಣದಲ್ಲಿ 4 ಸೆಂಟಿಮೀಟರ್ ಇರುವ 4 ಸೆಂಟಿಮೀಟರ್ ಬಾಹುಗಳನ್ನು ಹೊಂದಿರುವ ಎಷ್ಟು ಚಿಕ್ಕ ಗಣಗಳನ್ನಾಗಿ ಮಾಡಬಹುದು ಅಂತ ಕೇಳ್ತಾರ. ಎಷ್ಟು ಬರೋದು ಹೇಳಿ? ಅವಾಗ ಏನ್ ಮಾಡ್ಬೇಕು ನೀವು, 20 ಕೊಟ್ಟಾರಲ್ಲ, 20 ಕೊಟ್ಟಿದ್ದನ್ನ 4ರಿಂದ ಡಿವೈಡ್ ಮಾಡ್ಬೇಕು. 4 ಒಂದ್ಲೆ 4 ಐದ್ಲೆ ಅಂದ್ರೆ ಒಂದ್ ಸೈಡ್ 5 ಆಗುತ್ತೆ. ಸೊ 5 ಕ್ಯೂಬ್ ಮಾಡಿದಾಗ ಎಷ್ಟು ಬರುತ್ತೆ, 125 ಬರುತ್ತೆ. ಓಕೆ ಸೊ ಈ ತರ ಅವ್ರು ಜಸ್ಟ್ ಈ ತರಾನ ಕ್ವಶನ್ಸ್ ಏನ್ ಮಾಡೋದು, ಸ್ವಲ್ಪ ಈ ತರ ಇದ್ದದ್ದ ಈ ಡೇಟಾ ಅನ್ನ ಚೇಂಜ್ ಮಾಡಿ ಬೇರೆ ಡೇಟಾ ಕೊಟ್ಟು ಕ್ವಶನ್ ಕೇಳ್ಬೋದು. ಓಕೆ ಸೊ ನೀವು ಜಸ್ಟ್ ಕಾನ್ಸೆಪ್ಟ್ ಯಾವ ತರ ಮಾಡ್ಬೇಕು ಅನ್ನೋದನ್ನ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿತ್ತಾರೆ. ಸೊ ಅವ್ರು ಎನಿ ಕ್ವಶನ್ ಕೊಟ್ರು ನೀವು ಸಾಲ್ವ್ ಮಾಡ್ಬೋದು. ಓಕೆ ಈ ಪ್ರಶ್ನೆ ಏನದ, 15 ಸೆಂಟಿಮೀಟರ್ ಬಾಹುವಿನ ಅಳತೆಯುಳ್ಳ ಒಂದು ಪೂರ್ಣ ಘನವನ್ನು 3 ಸೆಂಟಿಮೀಟರ್ ಬಾಹುವಿನ ಅಳತೆಯುಳ್ಳ ಚಿಕ್ಕ ಗಣಗಳಾಗಿ ಕತ್ತರಿಸಿದಾಗ ಉಂಟಾಗುವ ಚಿಕ್ಕ ಗಣಗಳೆಷ್ಟು ಅಂತ ಕೇಳ್ಯಾರ. ಓಕೆ ಉಂಟಾಗುವ ಚಿಕ್ಕ ಗಣಗಳೆಷ್ಟು ಅಂತ ಕೇಳ್ಯಾರ. ಸೊ ನಾವು ಆಲ್ರೆಡಿ ಮೇಲಿನ ಕ್ವಶನ್ ಒಳಗಡೆ ಡಿಸ್ಕಸ್ ಮಾಡಿವಿ. ಸೊ 15 ಕೊಟ್ಟಾರಂದ್ರ 3 ಸೆಂಟಿಮೀಟರ್ ಇರುವ ಎಷ್ಟು ಗಣಗಳು ಆಗ್ಬಹುದು, ಬಾಹುವಿನ ಅಳತೆಯುಳ್ಳ ಎಷ್ಟು ಗಣಗಳು ಆಗಬಹುದು ಅನ್ನೋದನ್ನ ನೋಡ್ಬೇಕಂದ್ರ 3ರಿಂದ ಭಾಗಾಕಾರ ಮಾಡ್ಬೇಕು. ಓಕೆ ಸೊ 3ರಿಂದ ಭಾಗಾಕಾರ ಮಾಡಿದಾಗ 3 ಒಂದ್ಲೆ 3, 3 ಐದ್ಲೆ, ಸೊ ಒಂದ್ ಸೈಡ್ 5 ಪಾರ್ಟ್ ಮಾಡ್ಬೋದು ನಾವು ಕೊಟ್ಟಂತ ಬಾಹುವನ್ನ. ಸೊ 3 ಆಂಗಲ್ ಒಳಗಡೆ ಅಂದ್ರೆ ಉದ್ದ, ಅಗಲ, ಎತ್ತರ, ಸೊ 3 ಕಡೆ ನಾವ್ ಏನ್ ಮಾಡ್ಬೇಕು, 3 ಕಡೆ 5 ಭಾಗ ಮಾಡಿದ್ರೆ ಯಾವ ತರ ಆಗತ್ತ, ಸೊ ಚಿಕ್ಕ ಚಿಕ್ಕ ಗಣಗಳಾಗಿ ಮಾರ್ಪಾಡಾಗತ್ತ. ಹೌದು, ನಾವು ಚಿಕ್ಕ ಚಿಕ್ಕ ಗಣಗಳನ್ನ ಫಾರ್ಮ್ ಮಾಡ್ಬೋದು. ಸೊ ಏನಾಗತ್ತೆ, ಇದು 5 ಬಂದದ ಅಂದ್ರ 5 ಇಂಟು 5 ಇಂಟು 5 ಮಾಡ್ಬೋದು. ಡೈರೆಕ್ಟ್ 5 ಕ್ಯೂಬ್ ಈಕ್ವಲ್ ಟು 125 ಅಂತಾನು ಇಡ್ಬೋದು. ಸೊ 125, ಆಪ್ಷನ್ ಡಿ 125 ಕರೆಕ್ಟ್ ಆನ್ಸರ್. ಓಕೆ ಮುಂದಿನ ಪ್ರಶ್ನೆ, ಈಗ 64 ಗಣಮಾನ ಗಾತ್ರವುಳ್ಳ ಒಂದು ದೊಡ್ಡ ಗಣವನ್ನು 1 ಗಣಮಾನ ಗಾತ್ರದ ಚಿಕ್ಕ ಗಣಗಳಾಗಿ ಕತ್ತರಿಸಲಾಗಿದೆ. ದೊಡ್ಡ ಗಣದ ಪ್ರತಿಯೊಂದು ಮುಖದಿಂದ 1 ಗಣಮಾನ ಗಾತ್ರದ ಚಿಕ್ಕ ಗಣಗಳ ಒಂದು ಪದರವನ್ನು ಬೇರ್ಪಡಿಸಲಾಗಿದೆ. ಇಲ್ಲಿ ನೋಡ್ರಿ,
ಪ್ರತಿಯೊಂದು ಮುಖದಿಂದ ಅಂದ್ರೆ ಗಣಕ್ಕೆ ಎಷ್ಟು ಮುಖ ಇರ್ತಾವ? 6 ಮುಖಗಳಿರ್ತಾವು. 6 ಮುಖಗಳಿಂದ ಒಂದೊಂದು ಲೇಯರ್ ತೆಗಿಬೇಕು, ಹೌದು. ಸೊ ಬೇರ್ಪಡಿಸಲಾಗಿದೆ. ಬೇರ್ಪಡಿಸುವಿಕೆಯ ನಂತರ ಉಳಿಯುವ ಚಿಕ್ಕ ಗಣಗಳ ಸಂಖ್ಯೆ ಎಷ್ಟು? ಅಂದ್ರೆ 6 ಕಡೆಯಿಂದ ಒಂದೊಂದ್ ಮೇಲಿನ ಲೇಯರ್ ತೆಗೆದ್ರ ಲಾಸ್ಟ್‌ಗೆ ಎಷ್ಟು ಚಿಕ್ಕ ಗಣಗಳು ಉಳಿತಾವು ಅಂತ ಕೇಳ್ಯಾರ ಅವ್ರು, ಹೌದು. ಸೊ ಈಗ 64 ಅದ ಅಂದ್ರ ಈಗ ಒಂದು ಗಣಮಾನ ಇರುವ ಅಂದ್ರೆ ಟೋಟಲ್ 64 ಚಿಕ್ಕ ಗಣಗಳು ಇರ್ತಾವ ನಮಗ. ಯಾಕಂದ್ರ 64ರ ಗಣಮೂಲ ಎಷ್ಟು? 4 ಅಂದ್ರ ಕರೆಕ್ಟ್ ಆಗಿ 4 ಓಕೆ. ಇಷ್ಟು ಒಂದ್ ದೊಡ್ಡ ಗಣ ಐತಿದು. ಓಕೆ. ಸೊ ಇಲ್ಲಿ 64 ಗಣಮಾನವುಳ್ಳ ಒಂದು ದೊಡ್ಡ ಗಣವನ್ನು ಒಂದು ಗಣಮಾನದ ಗಾತ್ರದ ಚಿಕ್ಕ ಗಣಗಳಾಗಿ ಕತ್ತರಿಸಲಾಗಿದೆ. ಸೊ ಆ ತರ ಮೀನಿಂಗ್ ಆದ್ರೆ ಏನ್ ಕೊಡುತ್ತೆ ಅಂದ್ರೆ ಈ ತರ 4 ಭಾಗ ಆಗಿರುತ್ತೆ. ಓಕೆ. ನೆಕ್ಸ್ಟ್ ಈ ತರನು 4 ಭಾಗ ಆಗಿರುತ್ತೆ. ಇಲ್ಲಿ ನೋಡಿ. ಸೊ 64 ಗಣಮಾನ ಗಾತ್ರವುಳ್ಳ ಒಂದು ದೊಡ್ಡ ಗಣವನ್ನು ಒಂದು ಗಣಮಾನ ಗಾತ್ರದ ಚಿಕ್ಕ ಗಣಗಳಾಗಿ ಕತ್ತರಿಸಲಾಗಿದೆ. ದೊಡ್ಡ ಗಣದ ಪ್ರತಿಯೊಂದು ಮುಖದಿಂದ ಒಂದು ಗಣಮಾನ ಗಾತ್ರದ ಚಿಕ್ಕ ಗಣಗಳ ಪದರವನ್ನು ಬೇರ್ಪಡಿಸಲಾಗಿದೆ. ಬೇರ್ಪಡಿಸುವಿಕೆಯ ನಂತರ ಉಳಿಯುವ ಚಿಕ್ಕ ಗಣಗಳ ಸಂಖ್ಯೆ ಎಷ್ಟು ಅಂತ ಕೇಳ್ಯಾರ. ಸೊ ಓಕೆ, ಏನ್ ಮಾಡ್ಬೇಕು ನಾವ? ಎಲ್ಲಾ ಪೇಜ್ ಕಡೆಯಿಂದ ಏನ್ ಮಾಡ್ಬೇಕು? ಒಂದೊಂದ್ ಲೇಯರ್ ರಿಮೂವ್ ಮಾಡ್ತಾ ಬರ್ಬೇಕು. ಓಕೆ. ಸೊ ಈಗ ಟೋಟಲ್ ನಮ್ಗ ಚಿಕ್ಕ ಗಣಗಳ ಸಂಖ್ಯೆ ಎಷ್ಟದ? 64 ಅದ, ಹೌದು. ಯಾಕಂದ್ರೆ ಇಲ್ಲಿ ನೋಡ್ರಿ 4 4 4 ಅಂದ್ರ 4 ಇಂಟು 4 ಇಂಟು 4 ಮಾಡಿದಾಗ ಎಷ್ಟು ಬರುತ್ತೆ? 4 ಕ್ಯೂಬ್ ಮಾಡಿದಾಗ ಟೋಟಲ್ ನಮ್ಗೆ ಚಿಕ್ಕ ಗಣಗಳ ಸಂಖ್ಯೆ ಎಷ್ಟದ? 64 ಅದ. ಓಕೆ. ಸೊ ಈ ಕಡೆ ಒಂದ್ ಲೇಯರ್, ಈ ಕಡೆ ಒಂದ್ ಲೇಯರ್, ಅದ್ರ ಅಪೋಸಿಟ್ ಒಂದ್ ಲೇಯರ್ ರಿಮೂವ್ ಮಾಡಿದಾಗ ಎಷ್ಟಾಗತ್ತ? ಈ ಕಡೆ 16, ಆ ಕಡೆ 16 ಅಂದ್ರ -32 ಆಗತ್ತಾ? ನೆಕ್ಸ್ಟ್ ಉಳಿವು ಎರಡೋ ಲೈನ್ ಉಳಿದಿರ್ತಾವ. ನೆಕ್ಸ್ಟ್ ಮೇಲೆ 8 ಕೆಳಗಡೆ 8 ಅಂದ್ರ -16 ಆಗತ್ತಾ? ನೆಕ್ಸ್ಟ್ ನಡುವೆ ಇವು ಮಿಡಲ್ ಇವು ಎರಡ ಲೇಯರ್ ಉಳಿದಿರ್ತಾವ. ಅಂದ್ರೆ 1 2 3 4 ಅಂದ್ರೆ 4 16 ಉಳಿದಿರ್ತಾವ. ಓಕೆ. ನೆಕ್ಸ್ಟ್ ಈ ಸೈಡ್ 4 ಆ ಸೈಡ್ 4 ಮತ್ -8 ಮಾಡಿದ್ರ ಎಷ್ಟು ಉಳಿತಾವ? 16 ಒಳಗಡೆ 8 ಅಷ್ಟೇ ಉಳಿತಾವ. ಸೊ ಈ ತರ ಕೊಟ್ಟಾಗ ನಿಮ್ಗ ಫಾರ್ಮುಲಾ ಎಲ್ಲ ನಿಮ್ಗೆ ನೆನಪರ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕಂದ್ರೆ ಈಗ 64 ಅದ. ಸೊ ಅದ್ರ ಹಾಫ್ ಮೈನಸ್ ಮಾಡ್ಬೇಕು. ನೆಕ್ಸ್ಟ್ ಅಗೇನ್ ಮತ್ ಅದ್ರ ಹಾಫ್ ಮೈನಸ್ ಮಾಡ್ಬೇಕು. 32 ಹಾಫ್ ಎಷ್ಟು? 16. ನೆಕ್ಸ್ಟ್ 16 ಹಾಫ್ ಎಷ್ಟು? 8. ಸೊ 4 ಸ್ಟೆಪ್ ಅದು. ಸೊ ಓಕೆ, ಇಲ್ಲಿ ನೋಡಿ 64 32 ಕಳೆದ್ರೆ ಎಷ್ಟು? 32. 32 16 ಕಳೆದ್ರೆ 16. 16 ಒಳಗೆ 8 ಕಳೆದ್ರೆ 8 ಬರುತ್ತೆ. ಸೊ ಆಪ್ಷನ್ ಬಿ 8.